Hello, my dear students. Welcome to the Navodaya Coaching Mental Ability Test. Class 10 Bauddhika Samarthya. Today we are going to start with a new lesson. ಇವತ್ತು ಹೊಸ ಲೆಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲೆಸನ್ ನಂಬರ್ 5 ಅನಾಲಜಿ. ಏನಪ್ಪ ಅನಾಲಜಿ ಅಂದರೆ ಅಲ್ವಾ? ಸೊ ಲೆಟ್ us see now what you mean by analogy. Chapter 5 Analogy Directions. In analogy ಅಂದರೆ ಏನು ಡೈರೆಕ್ಷನ್ಸ್ ಇದೆ ನೋಡೋಣ. ಇನ್ ಕ್ವಶನ್ ನಂಬರ್ಸ್ 1 to 100. ಸೊ ನಿಮಗಿಲ್ಲಿ 100 ಕ್ವಶನ್ಸ್ ಇದೆ ಈ ಚಾಪ್ಟರಲ್ಲಿ. ಸೊ 100 ಮೆಥಡ್ ಸಿಗುತ್ತೆ ಅಂತ ಆಯಿತು ಅಲ್ಲ. ದೇರ್ ಆರ್ 2 sets of 2 question figures each. There are 2 sets of 2 question figures each. 2 ಸೆಟ್ ಕ್ವಶನ್ ಫಿಗರ್ ಇರುತ್ತೆ. ಸೊ ಕ್ವಶನ್ಸ್ ನಿಮಗೆ ಗೊತ್ತಿದೆ ಅಲ್ಲ, ಅದರಲ್ಲಿ 4 ಕ್ವಶನ್ಸ್ ಇರ್ತಿತ್ತು, 1 ಕ್ವಶನ್ ಇರ್ತಿತ್ತು, ಆ ಥರ ಇಲ್ಲಿ ಕೂಡ 4 ಫಿಗರ್ಸೇ ಇರುತ್ತೆ. ಬಟ್ ಅದು 2 ಸೆಟ್ ಆಗಿ ಕ್ವಶನ್ಸ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ದ ಸೆಕೆಂಡ್ ಸೆಟ್ ಹ್ಯಾಸ್ ಆ್ಯನ್ ಇಂಟ್ರೋಗೇಷನ್ ಮಾರ್ಕ್. ಇಂಟ್ರೋಗೇಷನ್ ಮಾರ್ಕ್ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ, ಕ್ವಶನ್ ಮಾರ್ಕ್. ಸೊ ಕ್ವಶನ್ ಮಾರ್ಕ್ ಇರುತ್ತೆ ಯಾವುದಕ್ಕೆ? ಸೆಕೆಂಡ್ ಸೆಟ್ ಆಫ್ ಫಿಗರ್ಗೆ. There exists a relationship between the first 2 question figures. ಅಂದರೆ ಇಲ್ಲಿ ಫಸ್ಟ್ 2 ಫಿಗರ್ ಅಂದರೆ ಇದನ್ನು ಕನ್ಸಿಡರ್ ಮಾಡಿ, ಇದು ಒಂದು ಸೆಟ್, ಓಕೆ, ಆ್ಯಂಡ್ ದಿಸ್ ಈಸ್ 1 ಸೆಟ್. ಅದು ಕನ್ಸಿಡರ್ ಮಾಡಿದಾಗ ಇದು ಮತ್ತು ಇದು ಎರಡು ಕೂಡ 1 ಸೆಟ್ಟು, ಇದು ಮತ್ತು ಥರ್ಡ್ ಒನ್ ಆ್ಯಂಡ್ ಫೋರ್ತ್ ಒನ್ 1 ಸೆಟ್ ಆಗುತ್ತೆ. ಫಸ್ಟ್ ಕ್ವಶನಲ್ಲಿ ಏನು ರಿಲೇಷನ್ಶಿಪ್ ಇದೆಯೋ, ಏನು ಚೇಂಜಸ್ ಇದೆಯೋ, ಸಿಮಿಲರ್ ರಿಲೇಷನ್ಶಿಪ್ ಶುಡ್ ಎಕ್ಸಿಸ್ಟ್ ಬಿಟ್ವೀನ್ ದ ಥರ್ಡ್ ಆ್ಯಂಡ್ ಫೋರ್ತ್ ಕ್ವಶನ್ ಫಿಗರ್ಸ್. ಅದೇ ರೀತಿ ಥರ್ಡ್ ಮತ್ತು ಫೋರ್ತ್ ಕ್ವಶನ್ ಫಿಗರಿನ ನಡುವೆನೂ ಕೂಡ ಅದೇ ಒಂದು ಸಿಮಿಲಾರಿಟಿಯಲ್ಲಿ ಅದು ಒಂದು ರಿಲೇಷನ್ಶಿಪ್ನ ತಗೊಂಡು ಫೋರ್ತ್ ಫಿಗರ್ ಅಂದರೆ ಇಂಟ್ರೋಗೇಷನ್ ಮಾರ್ಕ್ ಇರೋವಂತಹ ಕ್ವಶನ್ ಫಿಗರ್ಗೆ ನಿಮಗೆ ಆನ್ಸರ್ಸ್ ಎಲ್ಲಿರುತ್ತೆ? ಎಸ್, ಎ ಬಿ ಸಿ ಡಿ ಅಂತ ಹೇಳಿ 4 ಆಪ್ಷನ್ ಕೊಟ್ಟಿರ್ತಾರಲ್ಲ, ಅದರಲ್ಲಿರುತ್ತೆ. ಸೆಲೆಕ್ಟ್ ಒನ್ ಆಫ್ ಆನ್ಸರ್ ಫಿಗರ್ಸ್ ವಿಚ್ ರೀಪ್ಲೇಸಸ್ ದ ಮಾರ್ಕ್ ಆಫ್ ಇಂಟ್ರೋಗೇಷನ್. ಸೊ ಇಂಟ್ರೋಗೇಷನ್ ಮಾರ್ಕ್ನ ರೀಪ್ಲೇಸ್ ಮಾಡುವಂಥ ಆನ್ಸರ್ ಯಾವುದು ಅದನ್ನು ಹುಡುಕಿ ಅಂತ ಹೇಳಿದ್ದಾರೆ. ಸೊ ಯು ಕ್ಯಾನ್ ಸಿ ದ ಫಸ್ಟ್ ಕ್ವಶನ್. ಮೊದಲನೇ ಕ್ವಶನ್ನೇ ನೋಡಬಹುದು ನೀವು. ಸೊ ಇಲ್ಲಿ ನಮಗೆ ಟ್ರಯಾಂಗಲ್ ಇದೆ, ಎಸ್ನು. ಸೊ ಡೈಗ್ನಲ್ ಸೈಡ್ ಅನ್ನೋ ರೀತಿಯಲ್ಲಿ 2 ಆ ಕಡೆ ಈ ಕಡೆ ಇದೆ. ಸೊ ಇಲ್ಲೇನಾಗಿದೆ? ಹೌದು, ಎಲ್ಲ 4 ಇದೆ ಇಲ್ಲಿ, ಹೌದಾ? ಅಂದರೆ ಎಲ್ಲ ಒಂದು ಕಾರ್ನರ್ಗೂ ಕೂಡ ಟ್ರಯಾಂಗಲ್ ಇದೆ. ಬಟ್ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು ನೀವು, ಇಲ್ಲಿ ಟ್ರಯಾಂಗಲ್ಲು ಕಾರ್ನರ್ ಸೈಡು ಟರ್ನ್ ಆಗಿದೆ, ಬಟ್ ಇಂಟರ್ ಅಲ್ವಾ, ಇನ್ನರ್ ಸೈಡ್ ಟರ್ನ್ ಆಗಿದೆ, ಸೆಂಟರ್ಗೆ ಫೇಸ್ನ ಮಾಡ್ತಾ ಇದೆ, ಹೌದಾ? ಸೊ ಹಾಗೆ ನೋಡಿ, ಇನ್ವರ್ಟ್ ಆಗಿದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಈಗ ಇದೇ ಫಿಗರ್ನ ತಗೊಂಡಾಗ ನಮಗೆ ಇಲ್ಲಿ ಏನು ರಿಲೇಷನ್ಶಿಪ್ ಇದೆಯೋ ಅದೇ ರಿಲೇಷನ್ಶಿಪ್ನ ಇಲ್ಲಿ ನೋಡಬೇಕಾಗಿರೋದ್ರಿಂದ ನೋಡಿ, ಅಬ್ಸರ್ವ್ ಮಾಡಿ, 2 ಔಟರ್ ಸೈಡ್ ಲೈಕ್ ಬಲ್ಬ್ ಅನ್ಬೋದು, ಇದನ್ನು ಬಲ್ಬ್ ಶೇಪ್ ಅಂತ. ಇದು ನೆಕ್ಸ್ಟ್ ಏನಾಗುತ್ತೆ? ಇನ್ನರ್ ಸೈಡ್ ಬರುತ್ತೆ, ಹೌದಾ? ಸೊ ಇನ್ನರ್ ಸೈಡ್ ಬರುತ್ತೆ, ಆ್ಯಂಡ್ ಅದ್ರ ಜೊತೆಗೆ ಈ ಕಾರ್ನರಲ್ಲೂ ಕೂಡ ಬರುತ್ತೆ. ಸೊ ಆ ಆನ್ಸರ್ ಎಲ್ಲಿದೆ ನಮಗೆ? ಎಸ್, ಅಬ್ಸಲ್ಯೂಟ್ಲಿ ಸಿ. ಸಿ ಇಸ್ ದ ಆನ್ಸರ್. The existing elements get inverted and an equal number of similar elements appear at the other 2 corners. Okay, so C is the answer. ಗೊತ್ತಾಯ್ತು ಅನ್ಕೋತೀನಿ. ಇದೇ ರೀತಿ ಅನಾಲಜಿ ಪೂರ ನಿಮಗೆ 100 ಕ್ವಶನ್ಸ್ ಇರುತ್ತೆ. ಫಸ್ಟ್ 2 ಕ್ವಶನ್ ಫಿಗರ್ಸ್ಗೆ ಇರುವಂತಹ ರಿಲೇಷನ್ಶಿಪ್ನ ಚೇಂಜಸ್ನ ಫಸ್ಟಿಂದ ಸೆಕೆಂಡಿಗೆ ಏನು ಚೇಂಜಸ್ ಆಗಿದೆ ಅನ್ನೋದನ್ನು ನೋಡ್ಕೊಳ್ಬೇಕಾಗತ್ತೆ. ಅದೇ ಥರ ಥರ್ಡಿಂದ ಫೋರ್ತ್ಗೂ ಕೂಡ ಪಿಕ್ಚರ್ಸ್, ಫಿಗರ್ಸ್ ಅಲ್ಲಿ ಇಮ್ಯಾಜಸ್ ಬೇರೆ ಬೇರೆ ಇರುತ್ತೆ, ಎಲಿಮೆಂಟ್ಸ್ ಬೇರೆ ಬೇರೆ ಇರುತ್ತೆ, ಶೇಪ್ಸ್ ಬೇರೆ ಬೇರೆ ಇರುತ್ತೆ. ಬಟ್ ಆದರೆ ಇಲ್ಲಿ ಏನು ನಿಮಗೆ ಮೆಥಡ್ಸಲ್ಲಿ ಅದು ಚೇಂಜಸ್ ಆಗಿತ್ತು, ಅದೇ ಮೆಥಡ್ಸಲ್ಲಿ ಇಲ್ಲೂ ಕೂಡ ಚೇಂಜಸ್ನ ತೊಗೋಬೇಕಾಗತ್ತೆ ಥರ್ಡ್ ಆ್ಯಂಡ್ ಫೋರ್ತಲ್ಲಿ. ಸೊ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ ಅಲ್ಲ. ಸೊ ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ನಿಮಗೆ 100 ಕ್ವಶನ್ ಮುಗಿಸೋತ್ತಿಗೆ ಪೂರ ಚೆನ್ನಾಗಿ ಒಂದು ಐಡಿಯಾ ಸಿಕ್ಕಿರುತ್ತೆ. ಈಗ ಆಲ್ರೆಡಿ ಐಡಿಯಾ ಸಿಕ್ಕಿದೆ, ಬಟ್ ಮೆಥಡ್ಸ್ ಕೂಡ ಬೇಕಲ್ವಾ? ಮೆಥಡ್ಸ್ನ ನೋಡ್ಕೊಳ್ಳೋಣ. ನಾವಿಲ್ಲಿ ಯಾವುದು ಫಿಗರ್ನೂ ಕೂಡ ನೆನ್ಪಿಟ್ಕೊಳ್ತಾ ಇಲ್ಲ, ಮಗಪ್ ಮಾಡ್ತಾ ಇಲ್ಲ. ಅಲ್ಲಿ ಇಮ್ಯಾಜ್ ಏನಿದೆ ಅದನ್ನು ನೆನ್ಪಿಟ್ಕೊಳ್ತಾ, ನಾವಿಲ್ಲಿ ಮಾಡ್ತಿರೋದು ಒಂದೇ, ಮೆಥಡ್ಸ್ನ ಸ್ಕಿಲ್ಸ್ನ ಪಡ್ಕೋತಾ ಇದ್ದೀವಿ ಅಷ್ಟೇ, ಹೌದಲ್ವಾ? ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ಮೆಥಡ್ಸ್, ಸ್ಕಿಲ್ಸ್, ಲಾಜಿಕ್ಸ್ನ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮೆಂಟಲ್ ಎಬಿಲಿಟಿ ಔಟ್ ಮಾರ್ಕ್ಸ್ ತೊಗೊಳ್ಬೋದು. ಓಕೆ, ನಾವು ಯು ಕ್ಯಾನ್ ಲುಕ್ ಅಟ್ ದ ಸೆಕೆಂಡ್ ಕ್ವಶನ್. ಎಸ್ ನೋ. ಸೊ ಸೆಕೆಂಡ್ ಕ್ವಶನಲ್ಲಿ ಏನಾಗಿದೆ? ವಿ ಹ್ಯಾವ್ ಟ್ರಯಾಂಗಲ್ ಇಯರ್
ಹೌದಾ, ತ್ರಿಭುಜ ಇದೆ. ಆ್ಯಂಡ್ ಅದರೊಳಗಡೆ ಸೆಮಿ ಸರ್ಕಲ್ಸ್ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ತೀನಿ. ಸೊ ಸೇಮ್ ಒನ್ ಇಲ್ಲೂ ಕೂಡ ಇಲ್ಲಿ ಸ್ಕ್ವೇರ್ ಇದೆ. ಹೌದಾ, ಸೊ ನೆಕ್ಸ್ಟ್ ಏನಾಗುತ್ತೆ, ಇಲ್ಲೂ ಕೂಡ ಸ್ಕ್ವೇರೇ ಬರುತ್ತೆ. ನಮಗೆ ಆನ್ಸರ್ ಫಿಗರ್ಸ್ನ ಅಬ್ಸರ್ವ್ ಮಾಡಿದ್ರೆ ಎಲ್ಲದರಲ್ಲೂ ಕೂಡ ಸ್ಕ್ವೇರ್ಸೇ ಇದೆ. ಸೊ ಈಗ ಒಳಗಡೆ ಇರುವಂಥ ಸೆಮಿ ಸರ್ಕಲ್ಸ್ನ ಅಬ್ಸರ್ವ್ ಮಾಡಬೇಕು, ಏನು ಬರುತ್ತೆ ಒಳಗಡೆ ಅಂತ ಹೇಳಿ. ಓಕೆ, ಸೊ ಆನ್ಸರ್ ಇವಾಗ ನೋಡಿ, ಇದರಲ್ಲೂ ಕೂಡ ಸೆಮಿ ಸರ್ಕಲ್ಸ್ ಬರಬೇಕು. ಸೊ ಸೆಮಿ ಸರ್ಕಲ್ಸ್ ಅಂತ ಇರೋದು ನಮಗೆ ಎ ಎಲ್ಲಿದೆ, ಸಿ ಎಲ್ಲಿದೆ, ಡಿ ಎಲ್ಲಿದೆ. ಬಟ್ ಇಲ್ಲಿ ಟ್ರಯಾಂಗಲ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಹಾಗಾಗಿ ನಾವು ಡಿ ತೊಗೊಳ್ಳೋದು ಬೇಡ. ಎ ಮತ್ತು ಸಿ ತೊಗೊಂಡಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಫಿಗರ್ ಸೆಟ್ ಆಫ್ ಫಿಗರಲ್ಲಿ ಎಲ್ಲ ಸೈಡ್ಗೂ ಕೂಡ ಅಲ್ವಾ, ಎಲ್ಲ ಸೈಡ್ಗೂ ಸೆಮಿ ಸರ್ಕಲ್ ಇತ್ತು. ಆ ರೀತಿ ತೊಗೊಂಡಾಗ ನಮಗೆ ಎಲ್ಲ ಸೈಡು ಇಲ್ಲಿ ಸೆಮಿ ಸರ್ಕಲ್ ಬರಬೇಕಾಗತ್ತೆ ಫೋರ್ತ್ ಫಿಗರ್ಗೆ. ಸೊ ದ್ಯಾಟ್ ಆನ್ಸರ್ ಈಸ್ ಸಿ. ಆನ್ಸರ್ ಈಸ್ ಸಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3 ಸೆಕೆಂಡ್ ಕ್ವಶನ್ ಗೊತ್ತಾಯಿತು ಅನಿಸುತ್ತೆ ಅಲ್ಲ. A semicircle gets attached to each side of the given figure. So next question number 3. What's the answer? Yes. ಗೊತ್ತಾಗಿದೆಯಾ? ಆನ್ಸರ್ ಬಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಷ್ಟೇ, ಫಸ್ಟ್ ಆ್ಯಂಡ್ ಸೆಕೆಂಡ್ ಫಿಗರ್ ಏನಾಗಿದೆ ಅಂತ ಅಬ್ಸರ್ವ್ ಮಾಡಬೇಕು. ಸೊ ಅದು ಸೇಮ್ ಫಿಗರ್ ಈ ಸೈಡ್ ಬಂದಿದೆ ಅಲ್ವಾ, ಹೌದಾ, ಸೇಮ್ ಫಿಗರು ಈ ಸೈಡ್ ಬಂದಿದೆ ನಮಗೆ. ಅದೇ ಥರ ಈ ಫಿಗರು ಕೂಡ ಇಲ್ಲಿ ಸೈಡ್ ಬರಬೇಕಷ್ಟೇ, ಈ ಸೈಡ್ ಬರಬೇಕು. ಇಲ್ಲಿ ಇನ್ವರ್ಟ್ ಆಗಿದೆಯಾ? ನೋ, ಅದನ್ನು ನಾವು ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಈ ಫಿಗರ್ನ ಅಬ್ಸರ್ವ್ ಮಾಡಿದ್ರೆ ಇನ್ವರ್ಟ್ ಆದರೂ ಕೂಡ ಅದು ಹೆಂಗೆ ಅನಿಸುತ್ತೆ, ಈ ಶೇಪ್ ಇದು ಕರೆಕ್ಟಾಗಿ ಇಲ್ಲಿಗೆ ಬರೋದಿಲ್ಲ. ಇನ್ವರ್ಟ್ ಆದರೆ ಇದೇ ಪ್ಲೇಸಿಗೆ ಬಂದು ಕೂತ್ಕೊಬಿಡುತ್ತೆ. ಸೊ ಹಂಗಾರೆ ಇನ್ವರ್ಟ್ ಆಗಿಲ್ಲ, ಬಟ್ ಇದು ಆಪೋಸಿಟ್ ಸೈಡ್ ಟರ್ನ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಆ್ಯರೋ ಇಲ್ಲಿ ಬರುತ್ತೆ. ಸೊ ದಟ್ ಆನ್ಸರ್ ಈಸ್ ಬಿ. ಓಕೆ, ಸೊ ಇಂಟರ್ಲಾಕ್ ಆಗಿದೆ, ಅದನ್ನು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಡಿ ಆಪ್ಷನಲ್ಲಿ ಇದೆ ನೋಡಿ, ಇಂಟರ್ಲಾಕ್ ಆಗಿಲ್ಲ. ಆದರೆ ಎಲ್ಲಿ ಸಿ ಅಲ್ಲಿ ಇಂಟರ್ಲಾಕ್ ಆಗಿದೆ, ಬಟ್ ಆ್ಯರೋ ಇನ್ವರ್ಟ್ ಆಗಿದೆ. ಸೊ ಹಾಗಾಗಿ ನಾವು ಸಿ ತೊಗೊಳಕ್ಕಾಗಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4. ಎಸ್, ಕ್ವಶನ್ ನಂಬರ್ 4ಅಲ್ಲಿ ಎಸ್ ಇಲ್ಲಿ ನೋಡಿ ಸ್ಟಾರ್ ಇದೆ. ಒಂದು ಪಾರ್ಟ್ ರೆಡ್ಯೂಸ್ ಆದರೆ ಏನಾಗುತ್ತೆ ಅಲ್ವಾ. ಸೊ ಆ ಥರ ಇಲ್ಲೂ ಕೂಡ ಒಂದು ಪಾರ್ಟ್ನ ರೆಡ್ಯೂಸ್ ಮಾಡಿದಾಗ ನಮಗೇನು ಆನ್ಸರ್ ಸಿಗುತ್ತೆ? ಎಸ್, ಆಬ್ಸಲ್ಯೂಟ್ಲಿ ಡಿ. ನಂಬರ್ ಆಫ್ ಆರ್ಮ್ಸ್ ಇಸ್ ರೆಡ್ಯೂಸ್ಡ್ ಬೈ 1 ಅಲ್ವಾ. ಆರ್ಮ್ಸ್ ಅಂದರೆ ಗೊತ್ತಿದೆ ಅಲ್ಲ, ನಂಬರ್ ಆಫ್ ಆರ್ಮ್ಸ್ ರೆಡ್ಯೂಸ್ಡ್ ಬೈ 1. ಸೊ ಇಲ್ಲಿ 6 ಆರ್ಮ್ಸ್ ಇದೆ, ಅಬ್ಸರ್ವ್ ಮಾಡ್ಬೋದು ನೀವು. ಇಲ್ಲಿ 5 ಆರ್ಮ್ಸ್ ಬರಬೇಕಾಗತ್ತೆ ನೆಕ್ಸ್ಟು ಇಂಟ್ರೋಗೇಷನ್ ಮಾರ್ಕ್ ಇರೋದಕ್ಕೆ. ಸೊ ದ್ಯಾಟ್ ಡಿ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 5. ವಾಟ್ ಆರ್ ದ ಚೇಂಜಸ್ ಯು ಕ್ಯಾನ್ ಸಿ ಹಿಯರ್? ಎಸ್, ಶೇಡೆಡ್ ಪಾರ್ಟ್ ಅಲ್ವಾ, ಶೇಡೆಡ್ ಪಾರ್ಟ್ ಚೇಂಜಸ್ ಆಗಿದೆ. ಆ್ಯಂಡ್ 1 ಶೇಡೆಡ್ ಪಾರ್ಟ್ ಇನ್ಕ್ರೀಸ್ ಆಗಿದೆ. ಇಲ್ಲೂ ಅಷ್ಟೇ 1 ಇದೆ, 1 ಇನ್ಕ್ರೀಸ್ ಆಗಬೇಕು. ಎ ಬಿಟ್ಟರೆ ನಮಗೆ ಇನ್ನೇನು ಅಲ್ಲಿ ಹುಡುಕೋದಕ್ಕೆ ಆಪ್ಷನೇ ಇಲ್ಲ ಯಾವುದು ಕೂಡ. ಬಿ ಸಿ ಡಿ 3 ಕೂಡ ಕಾಂಪಿಟೇಟರ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ದೇ ಆರ್ ನಾಟ್ ಹ್ಯಾವಿಂಗ್ ಶೇಡೆಡ್ ಪಾರ್ಟ್ ಅಲ್ವಾ. ಶೇಡೆಡ್ ಪಾರ್ಟ್ ಇಲ್ಲೇ ಇಲ್ಲ. ಸೊ ಹಾಗಾಗಿ ಎ ಮಾತ್ರ ಆನ್ಸರ್ ಆಗುತ್ತೆ. ನಂಬರ್ ಆಫ್ ಶೇಡೆಡ್ ಸರ್ಕಲ್ ಇನ್ಕ್ರೀಸ್ಡ್ ಬೈ 1. ಲುಕ್ ಅಟ್ ದ ನೆಕ್ಸ್ಟ್ ಕ್ವಶನ್ ನಂಬರ್ 6. So you can see here the same image is interlocked ಅಲ್ವಾ. ಇಂಟರ್ಲಾಕ್ಡ್ ಅಂದರೆ ಟಚ್ ಆಗಲ್ಲ, ಒಳಗಡೆಯಿಂದ ಅದು ಇನ್ವರ್ಟ್ ಆಗಿ ಫಿಗರು ತೋರಿಸ್ತಾ ಇದೆ. ಸೊ ಅಂಡ್ ಆಪೋಸಿಟ್ ಸೈಡ್ಸ್ ಕೂಡ ಟರ್ನ್ ಆಗಿದೆ ಇನ್ವರ್ಟ್ ಆಗಿ. ಆ್ಯಂಡ್ ಇಲ್ಲೂ ಕೂಡ ನಾವು ಹಾಗೆ ಕನ್ಸಿಡರ್ ಮಾಡಿದ್ರೆ ಒಳಗಡೆ ಇಂಟರ್ಲಾಕ್ ಆಗೋ ರೀತಿಲಿ ಹೋಗಬೇಕು ಅಲ್ವಾ. ಆ್ಯಂಡ್ ಅದು ರೊಟೇಟ್ ಎಷ್ಟು ಡಿಗ್ರಿಲಾಗಿದೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡ್ಬೇಕು ನಾವು. ಇಲ್ಲಿ ನಾವು ರೊಟೇಷನ್ ತೊಗೊಂಡ್ರೆ ಇದು ಹಿಂಗೆ ಬರುತ್ತಲ್ಲ, ಈ ಸೈಡಿಗೆ ಕ್ಲಾಕ್ ವೈಸಲ್ಲಿ ರೊಟೇಷನ್ ಬರುತ್ತೆ. ಕನ್ಸಿಡರ್ ಮಾಡ್ಬೋದು ಇದನ್ನು 180 ಡಿಗ್ರಿ. ಎಸ್ನೋ. ಸೊ ಅದೇ ಥರ ಇದನ್ನು ನಾವು ಹೀಗೆ ರೊಟೇಟ್ ಮಾಡಿದ್ರೆ ಇಂಟರ್ಲಾಕ್ ಆಗುತ್ತೆ ಇಲ್ಲಿ, ಹೌದಾ. ಸೊ ಇಂಟರ್ಲಾಕ್ ಆಗಿ ಹೀಗೆ ಬರುತ್ತೆ. ಸೊ ದಟ್ ಆನ್ಸರ್ ಇಸ್ ಸಿ. 180 ಡಿಗ್ರಿ ರೊಟೇಷನ್ ಕೂಡ ನಮಗಿಲ್ಲಿ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಯು ಕ್ಯಾನ್ ಸಿ ದ ಡಿಫರೆನ್ಸಸ್. ಫಸ್ಟ್ ಒನ್ನಲ್ಲಿ ಹೇಳ್ಬೇಕು ಅಂದರೆ ನಮಗೆ ಇನ್ವರ್ಟ್ ಆಗಿದೆ, ಹೌದಾ. ಸೊ ಫಸ್ಟ್ ಫಿಗರಲ್ಲಿ ಇನ್ವರ್ಟ್ ಆಗಿದೆ, ಫಸ್ಟ್ ಸೆಟ್ ಆಫ್ ಕ್ವಶನ್ ಫಿಗರಲ್ಲಿ ಇನ್ವರ್ಟ್ ಆಗೋದ್ರ ಜೊತೆಗೆ ಇಲ್ಲಿ ಒಳಗಡೆ ಸ್ಕ್ವೇರ್ ಒಳಗಡೆ ಇದ್ದಂಥ ಡಾಟ್ಸು ಇಲ್ಲ. ಆ್ಯಂಡ್ ಎಂಟಿ ಇದ್ದಂತಹ ಪ್ಲೇಸ್ಗೆ ಒಂದೊಂದು ಡಾಟ್ ಬಂದಿದೆ. ಯಾವುದರಲ್ಲಿ? ಸೆಕೆಂಡ್ ಫಿಗರಲ್ಲಿ. ಸೊ ಅದೇ ರೀತಿ ನಾವು ಕನ್ಸಿಡರ್ ಮಾಡಿದಾಗ ಫಸ್ಟ್ ಒನ್ ಇನ್ವರ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ವರ್ಟ್ ಆಗಬೇಕಾಗತ್ತೆ. ಆ್ಯಂಡ್ ಯಾವ ಪ್ಲೇಸ್ ಎಂಟಿ ಪ್ಲೇಸಸ್ ಇದೆಯೋ
ದಟ್ ಹ್ಯಾಸ್ ಟು ಫಿಲ್ಡ್ ಬೈ ದ ಡಾಟ್ಸ್ ಆ್ಯಂಡ್ ಡಾಟ್ಸ್ ಇರೋ ಪ್ಲೇಸು ಎಂಟಿ ಆಗಬೇಕಾಗತ್ತೆ. ಸೊ ಹೀಗೆ ಕನ್ಸಿಡರ್ ಮಾಡಿದ್ರೆ ನಮಗೆ ಆನ್ಸರ್ ಯಾವುದು? ಎಸ್, ಡಿ ಇಸ್ ದ ಆನ್ಸರ್. ಸೊ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಏನೇನು ಡಿಫ್ರೆನ್ಸು. ನೆಕ್ಸ್ಟು ಈಗ ಒಂದು 7 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಎಲ್ಲದಕ್ಕೂ ಕೂಡ ನೀವೇ ಆನ್ಸರ್ ಮಾಡಬೇಕು. ಪಾಸ್ ಮಾಡಿ ಆನ್ಸರ್ ಮಾಡಿ, ಪಾಸ್ ಮಾಡಿ ಆನ್ಸರ್ ಮಾಡಿ, ಓಕೆನಾ? ನೆಕ್ಸ್ಟ್, ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 3/4 ಅಂತ ಹೇಳ್ಬೋದಲ್ಲ, 3/4 ಸರ್ಕಲಲ್ಲಿ 3/4 ಇದೆ. ನೆಕ್ಸ್ಟ್ ಇಲ್ಲಿ ಫುಲ್ ಇದೆ, ಫುಲ್ ಸರ್ಕಲ್ ಇದೆ. ಬಟ್ ಇಲ್ಲಿ 3/4 ಅಂದರೆ ಇನ್ನು 1 ಪಾರ್ಟ್ ಇತ್ತಲ್ಲ, ಆ 1 ಪಾರ್ಟ್ ಇಲ್ಲಿ ಶೇಡ್ ಆಗಿದೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಶೇಡ್ ಆಗೋದ್ರ ಜೊತೆಗೆ ಇನ್ನೊಂದೇನು ಚೇಂಜಸ್ಸು? ಎಸ್, 180 ಡಿಗ್ರಿಗೆ ಅದು ಟರ್ನ್ ಅಪ್ ಆಗಿದೆ. ಇದನ್ನು ಅಬ್ಸರ್ವ್ ಮಾಡ್ಬೋದು ನೀವು. 180 ಡಿಗ್ರಿಗೆ ಟರ್ನ್ ಅಪ್ ಆಗಿದೆ. ಓಕೆ, ಆಪೋಸಿಟ್ ಸೈಡ್ ಅಂತಲೂ ಹೇಳ್ಬೋದು ನೀವು 180 ಡಿಗ್ರಿಗೆ. ಸೊ ಇಲ್ಲೂ ಅದೇ ಥರ ತೊಗೊಂಡಾಗ ಎಸ್, ಎಲ್ಲದಕ್ಕೂ ನಮಗೆ ಶೇಡೆಡ್ ಪಾರ್ಟ್ ಇರುವಂತಹ ಸರ್ಕಲ್ ಆನ್ಸರ್ ಫಿಗರ್ಸ್ಗಳು ಇಲ್ಲಿದೆ. ಅದ್ರ ಜೊತೆಗೆ ಇನ್ವರ್ಷನ್ ನೋಡ್ಕೋಬೇಕಲ್ವಾ? ಸೊ ಇನ್ವರ್ಷನ್ ನೋಡಿದಾಗ ಇದು ಇಲ್ಲಿರೋ ಎಂಟಿ ಪಾರ್ಟು, ಸೊ ಟರ್ನ್ ಆದರೆ ಈ ಕಡೆ ಸೈಡಿಗೆ ನಮಗೆ ಶೇಡೆಡ್ ಪಾರ್ಟ್ ಬರಬೇಕು. ಇದು ಅಪ್ಪರ್ ಸೈಡ್ ಬರಬೇಕು ಸೆಕೆಂಡ್ ಫಿಗರು. ನೆಕ್ಸ್ಟು ಈ ಸೈಡ್ ಇರೋದು ಇಲ್ಲಿ ಬರಬೇಕಾಗತ್ತೆ, ಇದು ಅಪ್ಪರ್ ಪಾರ್ಟಿಗೆ ಬರಬೇಕಾಗತ್ತೆ. ಆಪೋಸಿಟ್ 180 ಡಿಗ್ರಿಗೆ ಟರ್ನ್ ಆಗಬೇಕಾಗತ್ತೆ. ಸೊ ಆ ಥರ ತೊಗೊಂಡಾಗ ನಮಗೆ ಆನ್ಸರ್ ಯಾವುದು? ಎಸ್, ಸಿ ಈಚ್ ಎವ್ರಿಥಿಂಗ್ ಯು ಹ್ಯಾವ್ ಟು ಅಬ್ಸರ್ವ್. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕು. ನಿಮ್ಗೆ ಇದನ್ನೆಲ್ಲ ಚೆನ್ನಾಗಿ ಡೆವಲಪ್ ಮಾಡ್ಕೋಬೇಕು ಅಂದರೆ ಪೇಪರ್ಸಲ್ಲಿ ಸುಡುಕು ಅಂತ ಬರುತ್ತೆ, 1 to 9 ನಂಬರ್ಸ್ ಕೊಟ್ಟಿರ್ತಾರೆ, ಅದನ್ನು ಇದು ಮಾಡೋದು. ಮತ್ತು ಪದಬಂಧಗಳು ಅದನ್ನು ಮಾಡೋದು. ಪದಗಳನ್ನ ಕಂಡುಹಿಡಿಯೋಕೆ ನಿಮಗೆ ಸ್ವಲ್ಪ ಕಷ್ಟ ಆದರೂ ಕೂಡ 1 to 9ನ ಸುಡುಕು ಸಾಲ್ವ್ ಮಾಡ್ಬೋದು. ಆ್ಯಂಡ್ ಪಿಕ್ಚರ್ಸ್ ಬರುತ್ತೆ ನೋಡಿ, ಇಲಿಸ್ಟ್ರೇಷನ್ ಅಂತ ಹೇಳಿಬಿಟ್ಟು ಕಂಡುಹಿಡಿಯೋದು, ಎಲ್ಲಿ ಅಡ್ಕೊಂಡಿದೆ ಅಂತ ಹೇಳಿ, ಆಮೇಲೆ 2 ಪಿಕ್ಚರ್ಸ್ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಹುಡ್ಕೋದಿದೆಯಲ್ಲ, ಇದನ್ನೆಲ್ಲ ಮಾಡಬೇಕು ಮಕ್ಕಳು. ಇಟ್ಸ್ ಲೈಕ್ ಆ್ಯಕ್ಟಿವಿಟಿ, ನಿಮಗೊಂದೊಂದು ಫನ್ ಆ್ಯಕ್ಟಿವಿಟಿ ಥರನೂ ಆಗುತ್ತೆ, ಜೊತೆಗೆ ನಿಮಗೆ ಬ್ರೈನ್ಗೆ ವರ್ಕ್ ಸಿಗುತ್ತೆ. ಸ್ಟೂಡೆಂಟ್ಸ್ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಎನಿ ಟೈಮ್ ನಿಮ್ಮ ಬ್ರೈನಿಗೆ ಏನಾದರೂ ಕೆಲಸ ಕೊಡ್ತಾನೆ ಇರಬೇಕು, ಹೌದಾ? ಸುಮ್ಮನೆ ಏನೋ ಐಡಲ್ಲಾಗಿ ಕೂತ್ಕೊಳ್ಳೋದು ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಮ ಬ್ರೈನ್ ಹಂಗೆ ಅದು ಕೂಡ ಐಡಲ್ ಆಗಿಬಿಡುತ್ತೆ. ಸೊ ಬ್ರೈನಿಗೆ ಯಾವಾಗಲೂ ವರ್ಕ್ ಕೊಡ್ತಾ ಇರಬೇಕು, ಏನಾದರೂ ಒಂದು ಮಾಡ್ತಾ ಇರಬೇಕು, ಕಲಿತಾ ಇರಬೇಕು. ಅದು ಬರೀ ಕೂತ್ಕೊಂಡು ಕ್ಲಾಸಲ್ಲೇ ಕಲಿಯೋದು ಅಂತ ಏನಲ್ಲ, ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕಲಿಯೋದು ಅಂತ ಏನಲ್ಲ. ಅದ್ರ ಜೊತೆಗೆ ಈ ಥರ ಎಲ್ಲ ಕಲಿತಾ ಬಂದರೆ ಒಂದಷ್ಟು ಸ್ಟೋರಿ ಬುಕ್ಸ್ನ ಓದಿ ಮನೇಲಿ ಕೂತ್ಕೊಂಡು ನಿಮ್ಮ ಹೋಮ್ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮೊಬೈಲ್ನ ಫಸ್ಟ್ ಬಿಡಿ. ಒಂದು ಎಜುಕೇಷನ್, ಈಗ ನಿಮಗೆ ಈ ವಯಸ್ಸಲ್ಲಿ ಬೇಕಾಗಿರೋದೇ ಅದು ಎಜುಕೇಟ್ ಆಗಬೇಕು ನೀವು. ಅದ್ರ ಜೊತೆಗೆ ನಿಮ್ಮ ಸ್ಕಿಲ್ಸ್ ಏನಿದೆ ಅದನ್ನು ಡೆವಲಪ್ ಮಾಡ್ಕೋಬೇಕು. ಯಾವುದ್ರಲ್ಲಿ ನೀವು ಬೆಸ್ಟ್ ಇದ್ದೀರಾ ಅದ್ರ ಬಗ್ಗೆ ಗಮನ ಕೊಡ್ಕೋಬೇಕು. ಏನು ಅಲ್ವಾ, ನೀವು ಎಲ್ಲ ಜಾಬೆಲ್ಲ ಸಿಕ್ಕಾದ್ಮೇಲೆ ಆರಾಮ್ಸೆ ಜೀವನ ಪೂರ್ತಿ ಒಂದು ಒಳ್ಳೆ ಜಾಬಿಗೆ ಸೇರಿಕೊಂಡ್ರೆ ನಮ್ಮ ರೆಸ್ಟ್ ಟೈಮಲ್ಲಿ ನಾವು ಆರಾಮ್ಸೆ ಟಿ ವಿ ನೋಡ್ಬೋದು. ಇವಾಗಲೇ ನಾವು ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ರೆ ಆವಾಗ ನಮಗೆ ರೆಸ್ಟ್ ಸಿಗೋದಿಲ್ಲ. ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ಓಕೆನಾ? ಸೊ ನೋಡಿ, ನೆಕ್ಸ್ಟ್ ಕ್ವಶನ್ ನಂಬರ್ 9ಗೆ ಬರೋಣ. ಹ್ಯಾವ್ ಯು ಅಬ್ಸರ್ವ್? ನಾನು ಇಷ್ಟು ಹೇಳೋತ್ತಿಗೆ ನಮ್ಮ ಮಕ್ಕಳೆಲ್ಲ ಅಬ್ಸರ್ವ್ ಮಾಡಿರ್ತಾರೆ, ಹೌದಾ? ಮ್ಯಾಮಯ್ಯೋ ಏನೋ ಹೇಳ್ತಾ ಇದ್ದಾರೆ, ಹೇಳ್ಕೊಳ್ಳಿ ಅಂದ್ಬಿಟ್ಟು ಆನ್ಸರ್ ಹುಡ್ಕೋದ್ರಲ್ಲಿ ಬ್ಯುಸಿ ಇರ್ತಾರೆ ಕೆಲವರು. ವಾಟ್ ಇಸ್ ದ ಆನ್ಸರ್? ಎಸ್, ಆನ್ಸರ್ ಈಸ್ ಡಿ ಆಗುತ್ತಾ? ಅಬ್ಸರ್ವ್ ಮಾಡಿದ್ರಾ? ಏನು ಡಿಫ್ರೆನ್ಸು ನೋಡೋಣ. ಇಲ್ಲಿ ಈ ಅಪ್ಪರ್ ಪಾರ್ಟಲ್ಲಿ ಈ ಒಂದು ಡೌನ್ ಇರುವಂತಹ ಒಂದು ಸೆಮಿ ಸರ್ಕಲ್ಲು ಇನ್ವರ್ಟ್ ಆಗಿದೆ. ಓಕೆ, ಅಪ್ಪರ್ ಪಾರ್ಟಲ್ಲಿರುವಂತಹ ಸೆಮಿ ಸರ್ಕಲ್ಲು, ಫಸ್ಟ್ ಸೆಮಿ ಸರ್ಕಲ್ ಏನೂ ಚೇಂಜಸ್ ಇಲ್ಲ, ಸೊ ಹಾಗೆ ಇದೆ ಅದು. ನೆಕ್ಸ್ಟ್ ಇಲ್ಲಿ ಬರುವಂತಹ ಒಂದು ಇಮೇಜಸ್ ಏನಿದೆ, ಆ ಇಮೇಜಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸೆಕೆಂಡ್ ಫಿಗರ್ ಇನ್ವರ್ಟ್ ಆಗಿದೆ, ಫಸ್ಟ್ ಫಿಗರ್ ಜಸ್ಟ್ ಆಪೋಸಿಟ್ ಸೈಡಿಗೆ ಟರ್ನ್ ಆಗಿದೆ. ಓಕೆ, ಸೊ ಇಷ್ಟು ಅಬ್ಸರ್ವ್ ಮಾಡಿದ್ರೆ ಅಂದ್ಕೊಳ್ತೀನಿ. ಈಗ ಇಲ್ಲಿ ತೊಗೊಂಡ್ರೆ ಫಸ್ಟ್ ಪಾರ್ಟ್ ಏನೂ ಚೇಂಜ್ ಆಗಬಾರ್ದು, ಸೊ ಹಾಗೆ ಬಿಡೋಣ. ಸೆಕೆಂಡ್ ಪಾರ್ಟ್ ಏನು ಚೇಂಜ್ ಆಗಿದೆ? ಇನ್ವರ್ಟ್ ಆಗಿದೆ. ಇನ್ವರ್ಟ್ ತೊಗೊಳ್ಳೋಣ. ಇನ್ವರ್ಟ್ ಆದಾಗ ಏನಾಗುತ್ತೆ, ಆ ಒಂದು ಶೇಡೆಡ್ ಪಾರ್ಟ್ ಡೌನ್ ಬರುತ್ತೆ. ಓಕೆ, ಸೊ ಶೇಡೆಡ್ ಪಾರ್ಟ್ ಡೌನ್ ಬಂದರೆ ನಮಗೆ ನೋಡಿ, ಇದು ಎರಡು ಕೂಡ ಶೇಡೆಡ್ ಪಾರ್ಟ್ ಒಂದೇ ಸೈಡ್ ಡೌನ್ ಬರೋ ರೀತಿಯಲ್ಲಿ ಇರಬೇಕು. ಸೊ ಹಾಗಾಗಿ ನಮಗೆ ಬಿ ತೆಗ್ದಾಕ್ಬಿಡ್ಬೇಕು ನಾವು ಫಸ್ಟೇನೆ, ಅಲ್ವಾ? ಬಿ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟು ಎ, ಸಿ ಮತ್ತು ಡಿ ಅಲ್ಲಿ ನೋಡೋಣ ಯಾವ್ದು ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೋದು ಅಂತ. ಸೊ ಇದು ಫಸ್ಟ್ ಫಿಗರು ಆಪೋಸಿಟ್ ಸೈಡಿಗೆ ಟರ್ನ್ ಆಗಬೇಕು, ಅಂದರೆ ಈ ಕಡೆಗೆ. ಸೊ ನಮಗೆ ಶೇಡೆಡ್ ಪಾರ್ಟು ದಿಸ್ ಸೈಡ್ ಬರುತ್ತೆ ಅಲ್ವಾ? ಮೀನ್ಸ್
ಈ ಸೈಡ್ ಬರುತ್ತೆ. ಸೊ ನೆಕ್ಸ್ಟು ಇದೇನಾಗಬೇಕು, ಇನ್ವರ್ಟ್ ಆಗಬೇಕು, ಅಂದರೆ ಉಲ್ಟಾ ತಿರ್ಕೋಬೇಕು. ಸೊ ಉಲ್ಟಾ ತಿರ್ಕೊಂಡ್ರೆ ಏನಾಗುತ್ತೆ, ಇದು ಮೇಲ್ಗಡೆ ಹೋಗುತ್ತೆ ಶೇಡೆಡ್ ಪಾರ್ಟ್, ಹೌದಾ? ಸೊ ಹಾಗಾಗಿ ಆನ್ಸರ್ ಯಾವುದು ನಮಗೆ? ಎಸ್, ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 10. ವಾಟ್ಸ್ ದ ಆನ್ಸರ್? ಎಸ್, ಇದು ನೆಕ್ಸ್ಟ್ ಒಂದು ಲೆಸನ್ ಇದೆ ನಿಮಗೆ ಇದೇ ಥರದ್ದು. ಪಾರ್ಟ್ಸ್ನೆಲ್ಲನೂ ಈಗ ಎಲ್ಲ ಕಟ್ ಮಾಡಿ ಈ ಥರ ಸಪ್ರೇಟ್ ಮಾಡಿರ್ತಾರೆ. ಅದನ್ನು ಜಾಯಿನ್ ಅಪ್ ಮಾಡಿದಾಗ ನಿಮಗೊಂದು ಕರೆಕ್ಟಾಗಿರೋ ಫಿಗರ್ ಬರಬೇಕು. ಜಾಯಿನ್ ಅಪ್ ಮಾಡಿ ಕೊಟ್ಟಿರುವಂತಹ ಫಿಗರಲ್ಲಿ ಇಲ್ಲಿರುವಂತಹ ಶೇಪ್ಸು ಯಾವುದೂ ಚೇಂಜಸ್ ಆಗಿರಬಾರ್ದು. ಮೀನ್ಸ್ ಸೈಜಲ್ಲಾಗಲಿ ಅಲ್ವಾ, ಅದು ನೀವು ಯಾವ ಕಡೆನಾದ್ರು ರೊಟೇಟ್ ಮಾಡ್ಕೊಳ್ಳಿ ಜಾಯಿನ್ ಮಾಡೋದಕ್ಕೆ, ಅದರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಸೈಜಲ್ಲಿ ಏನೂ ಚೇಂಜಸ್ ಆಗಿರಬಾರ್ದು, ಶೇಪಲ್ಲಿ ಏನೂ ಚೇಂಜಸ್ ಆಗಿರಬಾರ್ದು. ಆ ಶೇಪ್ ಹಾಗೇ ಇರಬೇಕು. ನೀವು ಎಲ್ಲರೂ ಇಡ್ಬೋದು ಅದನ್ನು ಅಲ್ವಾ. ಸೊ ಆ ಥರ ಒಂದು ಲೆಸನೇ ಇದೆ ನಿಮಗೆ ಈ ಮೆಂಟಲ್ ಎಬಿಲಿಟಿಯಲ್ಲಿ. ಅದಕ್ಕಿಂದು ಇಂಟ್ರೊಡಕ್ಷನ್ ಅಂದ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ಏನಾಗಿದೆ, ಸಪ್ರೇಟ್ ಪಾರ್ಟ್ಸ್ನ ಒಟ್ಟಿಗೆ ಕೂಡಿಸಿದಾಗ ಒಂದು ಕ್ಲೋಸ್ಡ್ ಫಿಗರ್ ನಮಗೆ ಸಿಕ್ಕಿದೆ. ಸೊ ಇಲ್ಲೂ ಅದೇ ಥರ ಇದನ್ನು ಕ್ಲೋಸ್ಡ್ ಫಿಗರ್ ಆಗಿ ಮಾಡಬೇಕು. ಕ್ಲೋಸ್ಡ್ ಫಿಗರ್ ಆದಾಗ ನಮಗೆ ಎಕ್ಸ್ಟ್ರಾ ಎಲಿಮೆಂಟ್ನ ಆ್ಯಡ್ ಮಾಡೋದು ಬೇಡ, ಇರೋ ಎಲಿಮೆಂಟ್ನೇ ನಾವು ಯೂಸ್ ಮಾಡ್ಕೊಂಡು ಮಾಡಬೇಕು. ಸೊ ಆ ಥರ ಮಾಡಿದಾಗ ನಮಗೆ ಆನ್ಸರ್ ಏನಾಗುತ್ತೆ? ಎಸ್, ಅಬ್ಸಲ್ಯೂಟ್ಲಿ ಬಿ ಆಗುತ್ತೆ. ಸಿ ಯಾಕಾಗಲ್ಲ? ಎರಡು ಪಾರ್ಟ್ ನಮಗೆ ಈ ಥರ ಇಲ್ಲ. ಓಕೆ, ಇಲ್ಲೂ ನೋಡಿ, ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಡಿ ಅಲ್ಲಿ ಯಾಕಿಲ್ಲ? ಇಲ್ಲಿ ನೋಡಿ, ಕಟ್ಟಾಗಿರೋ ಒಂದು ಲೈನ್ ಬರಬೇಕಿತ್ತಲ್ವಾ. ಸೊ ಅದು ಕೂಡ ಇಲ್ಲ. ಅಲ್ಲಿ ಎರಡು ಜಾಯಿನ್ ಮಾಡಿದಾಗ ಅಲ್ಲೊಂದು ಲೈನ್ ಬಂದೇ ಬರುತ್ತಲ್ವಾ. ಸೊ ಹಾಗಾಗಿ ಅದು ಇಲ್ಲ. ಸೊ ಹಾಗಾಗಿ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ 11, ಕ್ವಶನ್ ನಂಬರ್ 11. ಯು ಕ್ಯಾನ್ ಸಿ ರೊಟೇಟ್ ಆಗಿದೆ ಅಲ್ವಾ. ಎಷ್ಟು ಡಿಗ್ರಿ ರೊಟೇಟ್ ಆಗಿದೆ? ನಮ್ಮ ಮಕ್ಕಳು ಹೇಳ್ತಾರೆ ಈಗ ಎಲ್ಲರೂ ಕೂಡ. ಎಷ್ಟು ಡಿಗ್ರಿ ಆಗಿದೆಪ್ಪ? ಎಸ್, 45 ಡಿಗ್ರಿ ಆಗಿದೆ. ಎಷ್ಟಪ್ಪ? 45 ಡಿಗ್ರಿ. ಸೊ 45 ಡಿಗ್ರಿ ಆಗಿದೆ. ಸೊ ಇಲ್ಲೂ ಕೂಡ ನಮಗೆ 45 ಡಿಗ್ರಿ ಆದರೆ ಇಟ್ಸ್ ಲೈಕ್ ದಿಸ್ ರೊಟೇಟ್ ಆದಾಗ. ಸೊ ದೆನ್ ಯಾವ ಸೈಡ್ ರೊಟೇಟ್ ಆಗಿದೆ ಅದು ಮುಖ್ಯ ಅಲ್ವಾ. ಕ್ಲಾಕ್ ವೈಸಾ ಆ್ಯಂಟಿ ಕ್ಲಾಕ್ ವೈಸಾ ಹೇಳೋಕ್ಕಾಗಲ್ಲ. ನೀವು ಈ ಸೈಡಿಂದ ತೊಗೊಂಡ್ರೆ ನೋಡಿ, ಆಗುತ್ತಾ? ಹೇಳೋಕ್ಕಾಗುತ್ತಾ? ಕ್ಲಾಕ್ ವೈಸ್ ಆಗಿದೆ. ಓಕೆ, ಸೊ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಾವು ತೊಗೊಂಡ್ರೆ ಇದು ಕೂಡ ಇಲ್ಲಿಗೆ ಬರುತ್ತೆ, ಶೇಡೆಡ್ ಪಾರ್ಟು ಮಧ್ಯಕ್ಕೆ ಬರುತ್ತೆ ನೀಟಾಗಿ, ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಫೇಸಿಗೆ ತೊಗೊಳುತ್ತೆ. ಸೊ ಹಾಗಾಗಿ ಆನ್ಸರ್ ಯಾವುದು? ಎಸ್, ಮಾರ್ಕ್ ಮಾಡಾಯಿತು ಆಗಲೇ, ಬಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 12. ಈಸಿ ಇದೆಯಾ ಲೆಸನ್ ಎಲ್ಲರಿಗೂ ಕೂಡ ಇದು? ಓಕೆ, ಕ್ವಶನ್ ನಂಬರ್ 12. ಆಪೋಸಿಟ್ ಸೈಡ್ಸ್ ಇರುವಂತಹ ಪಾರ್ಟ್ಸು ಶೇಡೆಡ್ ಆಗಿದೆ. ನೆಕ್ಸ್ಟ್ ಅಲ್ಲ ಅಷ್ಟೇ, ಅನ್ಶೇಡ್ ಇರೋದು ಶೇಡ್ ಆಗಿದೆ, ಶೇಡ್ ಇರೋದು ಅನ್ಶೇಡ್ ಆಗಿದೆ. ಸೊ ಇಲ್ಲೂ ಅದೇ ಥರ ತೊಗೊಂಡ್ರೆ ದಿಸ್ ಪಾರ್ಟ್ ಶುಡ್ ಬಿ ಶೇಡೆಡ್ ಆ್ಯಂಡ್ ದಿಸ್ ಪಾರ್ಟ್ ಶುಡ್ ಬಿ ಶೇಡೆಡ್. ಈಗಿರೋದು ಅನ್ಶೇಡೆಡ್ ಆಗಿರಬೇಕು. ಸೊ ಹಾಗಾಗಿ ಆನ್ಸರ್ ಯಾವುದು? ಎಸ್, ರೊಟೇಷನ್ ಏನೂ ಇಲ್ಲ ಇಲ್ಲಿ. ರೊಟೇಷನ್ ನಾವೇನು ನೋ. ಸೊ ಆನ್ಸರ್ ಈಸ್ ಬಿ. ನಾವು ಎಲ್ಲ ರೀತಿಲೂ ಅಬ್ಸರ್ವ್ ಮಾಡಬೇಕು. ರೊಟೇಷನ್, ಶೇಪ್, ಶೇಡೆಡ್ ಅಲ್ವಾ. ಸೊ ಎಲ್ಲ ಒಂದು ಮೆಥಡ್ಸ್ನ ಅಪ್ಲೈ ಮಾಡಿ ನಮಗೆ ಯಾವ್ದು ಆನ್ಸರ್ ಸಿಗುತ್ತೆ ಅಂತ ನೋಡಬೇಕು. ಯಾವುದೋ ಒಂದೇ ಒಂದು ಮೆಥಡಿಂದ ನೀವು ಆನ್ಸರ್ ಹುಡುಕ್ತೀರಾ ಅಂದರೆ ನೋ. ಓಕೆ, ಆ್ಯಂಡ್ ಇನ್ನು ಮಿಕ್ಕಿದ ಫಿಗರ್ಸು ಯಾಕಿಲ್ಲ ಅನ್ನೋದು ಕೂಡ ಫೈಂಡ್ ಔಟ್ ಮಾಡಬೇಕು ನೀವು. ಓಕೆನಾ. ಸೊ ನಾನು ಇಲ್ಲಿ ರೀಸನ್ ಕೊಡ್ತಾ ಇದ್ದೀನಿ, ನಾವು ಯಾಕೆ ಬಿನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಆ ಥರ ರೀಸನ್ನ ನೀವು ಎಲ್ಲ ಕ್ವಶನ್ಗೂ ಕೊಡೋ ರೀತಿಲಿ ಆಗಲೇಬೇಕು. ನೀವು ರೀಸನ್ ಕೊಟ್ಟರೆ ಮಾತ್ರ, ಸುಮ್ಮನೆ ಏನೋ ಒಂದು ಮೆಥಡಲ್ಲಿ ಸುಮ್ಮನೆ ಬ್ಲೈಂಡ್ ಇದಾಗಿ ಆನ್ಸರ್ನ ಕೊಡಬಾರ್ದು. ಇನ್ನು ಕೆಲವರು ಇರ್ತಾರೆ, ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಯಾವುದು ಸಿಕ್ಕಲೇ ಇಲ್ಲಲ್ಲ, ಇನ್ನೇನು ಮಾಡೋದು ಗೊತ್ತಾಗ್ತಿಲ್ಲ ಅಂದಾಗ ಆ ಥರ ಮಾಡ್ತಾರೆ. ಪ್ಲೀಸ್ ಆ ಥರ ಮಾಡಬೇಡಿ. ನಿಮಗೆ ಈಗ ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ಮೆಥಡ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಆ ಮೆಥಡ್ಸ್ನೆಲ್ಲ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು, ಮೈಂಡಲ್ಲಿ ಇಟ್ಕೋಬೇಕು. ಓಕೆನಾ. ಮೆಥಡ್ಸ್ ಇಟ್ಕೊಳ್ಳಿ ಸಾಕು, ಪಿಕ್ಚರ್ಸ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ. ಎಷ್ಟೊಂದು ಪಿಕ್ಚರ್ಸ್ ಇದೆ, ಮೆಥಡ್ಸ್ನ ಇಟ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 13. ಹ್ಯಾವ್ ಯು ಅಬ್ಸರ್ವ್ ದ ಡಿಫ್ರೆನ್ಸ್? ಒಂದು ಸರ್ಕಲ್ ಎಕ್ಸ್ಟ್ರಾ ಆಗಿದೆ ಅಷ್ಟೇ, ಹೌದಾ. ಸೊ ನೆಕ್ಸ್ಟ್ ಕೂಡ ಏನಾಗಬೇಕು, ಒನ್ ಮೋರ್ ಸಿಮಿಲರ್ ಎಲಿಮೆಂಟು ಹೊಸದಾಗಿ ಆ್ಯಡ್ ಆಗಬೇಕು ಎಕ್ಸಿಸ್ಟಿಂಗ್ ಎಲಿಮೆಂಟ್ಸ್ ಜೊತೆಗೆ. ಸೊ ಈಗ ಒಂದು ಕ್ವಶನ್, ಯಾವ ಸೈಡ್ ಆ್ಯಡ್ ಆಗಬೇಕು ಅಂತ. ಯಾವ ಸೈಡ್ ಆ್ಯಡ್ ಆಗಬೇಕು ಅಂತ ನೀವು ಯಾವಾಗ ಯೋಚನೆ ಮಾಡಬೇಕಂದ್ರೆ, ಈಗ ನೋಡಿ ಡಿ ಆಪ್ಷನ್ ಇದೆ ನಮಗೆ, ಒಂದೇ ಒಂದು ಜಾಸ್ತಿ ನಮಗೆ ಆಗಬೇಕಾಗಿರೋದು. ಸೊ ಹಾಗಾಗಿ ಡಿ ಆಪ್ಷನ್ ರೆಡಿ ಇದೆ. ಡಿ ಆಪ್ಷನ್ ಥರದಲ್ಲೇ ಇನ್ನೊಂದೇನಾದರೂ 3 ಆಪ್ಷನ್ನೇ ಮೀನ್ಸ್ 3 ಟ್ರಯಾಂಗಲ್ಸ್ನೇ ಇಟ್ಕೊಂಡು ಏನಾದರೂ ಇದ್ದರೆ ಆವಾಗ ಅಬ್ಸರ್ವ್ ಮಾಡಬೇಕಾಗತ್ತೆ.
ಓ ಇವೆರಡರಲ್ಲಿ ಯಾವುದಪ್ಪ ಅಂತೇಳಿ ನಮಗೆ ಏನು ಕಾಂಪಿಟೇಟರೇ ಇಲ್ಲ, ನಮಗೇನು ಅವಶ್ಯಕತೆಯೇ ಇಲ್ಲ ಯಾಕೆ ಅಂತ ಮತ್ತೆ ಯೋಚನೆ ಮಾಡೋದಕ್ಕೆ. ಒಂದು ಎಲಿಮೆಂಟ್ ಜಾಸ್ತಿ ಆಗಬೇಕಿತ್ತು, ಆಗಿದೆ. ಸೊ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 14. ಸೊ ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ದ ರೊಟೇಷನ್ ಅಲ್ವಾ. ಸೊ ರೊಟೇಷನ್ನ ಎಷ್ಟು ಡಿಗ್ರಿಗೆ ಅದು ಟರ್ನ್ ಆಗಿದೆ ಅಂತ ನೀವು ಕನ್ಸಿಡರ್ ಮಾಡಬೇಕು. ನೀವು ಈ ರೀತಿ ಕನ್ಸಿಡರ್ ಮಾಡ್ತಿರೋ ಮೀನ್ಸ್ ಕ್ಲಾಕ್ ವೈಸಲ್ಲಿ ಅಥವಾ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಟರ್ನ್ ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು. ಬಟ್ ಯಾವ ಸೈಡಲ್ಲಿ ನೀವು ಟರ್ನ್ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ತಿರೋ ಆ ಸೈಡ್ಗೆ ಎಷ್ಟು ಡಿಗ್ರಿ ಮೂವ್ ಆಗಿದೆ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು. ಓಕೆ, ಸೊ ನಾನಿಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ತೊಗೊಳ್ತೀನಿ. ಓಕೆ, ಆ್ಯಂಟಿ ಕ್ಲಾಕ್ ವೈಸ್ ತೊಗೊಂಡ್ರೆ ಇದು 90 ಡಿಗ್ರಿ ಮೂವ್ ಆಗಿದೆ ಇಲ್ಲಿಂದ ಇಲ್ಲಿಗೆ ಅಲ್ವಾ, ರೈಟ್ ಆ್ಯಂಗಲ್ ಬರುತ್ತೆ. 90 ಡಿಗ್ರಿ ಮೂವ್ ಆಗಿದೆ ಅಂತ ತೊಗೊಳ್ತೀನಿ. ಸೊ ಈಗ ಅದೇ ಥರ ಆ್ಯಂಟಿ ಕ್ಲಾಕ್ ವೈಸು ಇದನ್ನು ನಾನು ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ನಾನು ತೊಗೊಂಡಿರೋದ್ರಿಂದ ಆ್ಯಂಟಿ ಕ್ಲಾಕ್ ವೈಸು. ಸೊ ಇಲ್ಲೂ ಕೂಡ ನಾನು ಆ್ಯಂಟಿ ಕ್ಲಾಕ್ ವೈಸ್ನೇ ತೊಗೊಳ್ತೀನಿ. ಓಕೆ, ನಾನು ಇದು ಕ್ಲಾಕ್ ವೈಸ್ ತೊಗೊಂಡಿಲ್ಲ, ಆ್ಯಂಟಿ ಕ್ಲಾಕ್ ವೈಸ್ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ನಾನು ತೊಗೊಂಡಿದ್ದೇನೆ. ಸೊ ಇಲ್ಲೂ ಅದೇ ಥರ ತೊಗೊಂಡು ನಾನು 90 ಡಿಗ್ರಿ ತೊಗೊಳ್ತೀನಿ. ಸೊ ಆವಾಗ ಇದು ಈ ಫೇಸು ಇಲ್ಲಿಗೆ ಬರುತ್ತೆ. ಸೊ ಯಾವುದಪ್ಪ ಆನ್ಸರು, ನಮಗೆ ಇಲ್ಲಿ ಎರಡಿದೆ, ಎ ಮತ್ತು ಡಿ ಎರಡಿದೆ. ಸೊ ಇದರಲ್ಲಿ ನಾನು ಯಾವ್ದು ಕನ್ಸಿಡರ್ ಮಾಡಬೇಕು? ಸೊ ನೋಡಿ, ನೀಟಾಗಿ ಚಿತ್ರ ಬಿಡಿಸಿ. ಈಗ ಇಲ್ಲಿಗೆ ಬಂತು ಇದು. ಸೊ ಇದು ಒಂದು ಲೈನ್ ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ ಅಲ್ವಾ. ಸೊ ಆ ಥರ ಬಂದಾಗ ನಮಗೆ ಯಾವ್ದು ಆನ್ಸರು? ಎ ಇಸ್ ದ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಸರ್ಕಲ್ ಪಿನ್ ಒಂದಿದೆ 15ಅಲ್ಲಿ. ಸೊ ಇದು ಕೂಡ ಇಲ್ಲಿರೋದು. ನೆಕ್ಸ್ಟ್ ಈ ಕಾರ್ನರ್ ಬಂದಿದೆ ಆ್ಯಂಡ್ ಈ ಕಾರ್ನರ್ ಇರೋದು ಈ ಕಾರ್ನರಿಗೆ ಬರಬೇಕಾದ್ರೆ ಇದು ಕೂಡ ಆ್ಯಂಟಿ ಕ್ಲಾಕ್ ವೈಸ್ ಟರ್ನ್ ಆಗಿದೆ, ಅದನ್ನು ಅಬ್ಸರ್ವ್ ಮಾಡಬೇಕು. ಹೌದಾ, ಆ್ಯಂಟಿ ಕ್ಲಾಕ್ ವೈಸ್ ಜೊತೆಗೆ ಎಷ್ಟು ಡಿಗ್ರಿ ಟರ್ನ್ ಆಗಿದೆ? 90 ಡಿಗ್ರಿ. ಇದು ಕೂಡ ಅದೇ ಮೆಥಡಲ್ಲಿ ಬರ್ತಿದೆ, 14 ಆ್ಯಂಡ್ 15 ಸೇಮ್ ಮೆಥಡ್ ಇದೆ. ಓಕೆ, ಸೊ ಇಲ್ಲೂ ಕೂಡ 90 ಡಿಗ್ರಿ ಅಂತ ತೊಗೊಂಡಾಗ ನಮಗೆ ಈ ಕಾರ್ನರ್ ಬರುತ್ತೆ. ಹೌದಾ, ಅದು ಆನ್ಸರ್ ಯಾವುದು? ಎ ಇಸ್ ದ ಆನ್ಸರ್. ದ ಪಿನ್ ಮೂವ್ಸ್ ಟು ದ adjacent corner of the square in an anti-clockwise and also gets rotated through 90 degree anti-clockwise. Okay, so next question number 16. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಬೇಕು, ಹಾಫ್ ಆಫ್ ದ ಪೆಟಲ್ಸ್ ಇಲ್ಲ ಇಲ್ಲಿ ಫಸ್ಟು ಒಂದು ಸೆಕೆಂಡ್ ಫಿಗರ್ಗೆ. ಅಂದರೆ ಇಲ್ಲಿ 8 ಪೆಟಲ್ಸ್ ಇದೆ, ನೆಕ್ಸ್ಟ್ 4 ಆಗಿದೆ, ಅಂದರೆ ಹಾಫ್ ಇಲ್ಲ. ಸೊ ಇಲ್ಲಿ 4 ಇರೋದು ಎಷ್ಟಾಗಬೇಕು? ಎಸ್, ಇದರಲ್ಲಿ ವೆರಿ ಫಾಸ್ಟ್ ಅಪ್ಪ ನಮ್ಮ ಮಕ್ಕಳೆಲ್ಲ. 2 ಆಗಬೇಕು. ಸೊ 2 ಇರೋದು ಯಾವುದರಲ್ಲಿ? ಎ. ಹಾಗಾಗಿ ಎ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಎ ಅಂತಲೇ ಬರ್ತಾ ಇದೆ ಅಲ್ಲ ಮ್ಯಾಮ್ ಅಂತ ಯಾರು ಹೇಳ್ತಾ ಇದ್ದೀರಾ? ಎಸ್, ಆಪ್ಷನ್ಸ್ ಎಲ್ಲ ಏನೇ ಸಿಗ್ತಾ ಇದೆ ನಮಗೆ ಇತ್ತೀಚೆಗೆ ಸಿಗ್ತಾ ಇರೋದು 14ಇಂದನೂ ಕೂಡ. ನೆಕ್ಸ್ಟು ಹಂಗಾರೆ 17ಗೂ ಎ ಇರುತ್ತಾ? ಲೆಟ್ಸ್ ಚೆಕ್ 17ಗೂ ಏನೇನ ಅಂತ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಏನಾಗಿದೆ ಕ್ಲಾಕ್ ವೈಸ್, ಸಾರಿ 17ಅಲ್ಲಿ ಫಸ್ಟ್ ಸೆಟ್ ಆಫ್ ಫಿಗರ್ ಏನಾಗಿದೆ? ಇನ್ವರ್ಟ್ ಆಗಿದೆ. ಯು ಕ್ಯಾನ್ ಸೇ ಇಟ್ ಆಸ್ ಇನ್ವರ್ಟೆಡ್, ಅಪ್ಸೈಡ್ ಡೌನ್. ಇಲ್ಲೂ ಕೂಡ ಅಪ್ಸೈಡ್ ಡೌನ್ ಇನ್ವರ್ಟ್ ಆಗಬೇಕು ನಮಗೆ. ಹೌದಾ, ಅಪ್ಸೈಡ್ ಡೌನ್ ಇನ್ವರ್ಟ್ ಆಗಬೇಕಾದ್ರೆ ನಾವಿಲ್ಲಿ ನೆಕ್ಸ್ಟ್ ನಿಮಗೆ ಇದು ಒಂದು ಲೆಸನ್ ಇದೆ, ಅಪ್ಸೈಡ್ ಡೌನು, ಇನ್ವರ್ಷನ್ನು, ಆಪೋಸಿಟ್ ಸೈಡ್ ಟರ್ನ್ ಆಗಿದೆ ಅಂತ ಎಲ್ಲ ಹೇಳ್ತಾ ಇದ್ದೀನಲ್ಲ, ಇದ್ರದ್ದೇ ಒಂದು ಲೆಸನ್ ಇದೆ, ಮಿರರ್ ಇಮ್ಯಾಜಿನಿಂಗ್ ಅಂತ. ಅಂದರೆ ನಾವು ಯಾವ್ದಾದ್ರು ಒಂದು ಸೈಡ್ ಮಿರರ್ ಇಟ್ಟಾಗ ಅದು ಈಗ ನಿಮ್ಮ ಮುಖನ ನೀವು ಕನ್ನಡಿಯಲ್ಲಿ ನೋಡಿಕೊಂಡಾಗ, ಈಗ ನೀವು ಏನೋ ಊಟ ಮಾಡ್ತಿರ್ತೀರಾ ಅಂದ್ಕೊಳ್ಳಿ, ಅಥವಾ ನೀವು ಫೋನಲ್ಲೇ ನೋಡ್ಕೊಳ್ಳಿ, ಸೆಲ್ಫಿ ತೊಗೋಬೇಕಾದ್ರೂ ಹಾಗೆ ಆಗಿಬಿಡುತ್ತೆ. ಊಟಕ್ಕೆ ಫಂಕ್ಷನಲ್ಲಿ ಉದ್ದಕ್ಕೆ ಕೂತ್ಕೊಂಡಿರ್ತೀರ, ಊಟ ಮಾಡ್ತಾ ಇರ್ತೀರ, ಆ ಕಡೆಯಿಂದ ಯಾರೋ ಒಂದು ಸೆಲ್ಫಿ ತೊಗೊಂಡಾಗ ಯು ಆರ್ ಈಟಿಂಗ್ ವಿತ್ ಲೆಫ್ಟ್ ಹ್ಯಾಂಡ್ ಅನ್ನೋ ರೀತಿಲಿ ಅಲ್ಲಿ ಫೋಟೋದಲ್ಲಿ ಬರುತ್ತೆ. ಹೌದಾ, ಅಬ್ಸರ್ವ್ ಮಾಡಿದ್ದೀರಾ ಇದನ್ನು ನೀವು? ಅದೇ ಥರ ಕನ್ನಡಿಲಿ ಮುಂದೆ ನಿಂತ್ಕೊಂಡು ನಾವು ಊಟ ಮಾಡಬೇಕಾದ್ರೆ ಕನ್ನಡಿಲಿ ನಿಮ್ಮ ಇಮೇಜ್ ಹೇಗೆ ಕಾಣುತ್ತೆ? ಲೆಫ್ಟ್ ಹ್ಯಾಂಡಲ್ಲಿ ತಿನ್ನೋ ರೀತಿಲಿ ಕಾಣುತ್ತೆ. ಹೌದಾ, ಆಮೇಲೆ ನಿಮ್ಮ ಮುಖನ ನೀರಲ್ಲಿ ನೋಡ್ತೀರಾ ಅಂದ್ಕೊಳ್ಳಿ. ಓಕೆ, ಬಗ್ಗಿ ನೀರಲ್ಲಿ ನೋಡಿದಾಗ ಅಲ್ಲೂ ಏನಾಗುತ್ತೆ? ಇನ್ವರ್ಟ್ ಆಗಿರೋದು, ತಲೆ ಕೆಳಕ ಅಲ್ವಾ, ಆ ಥರ ಕಾಣುತ್ತೆ. ಸೊ ಈ ಎಲ್ಲ ಮೆಥಡ್ಸು ನಿಮಗೆ ನೆಕ್ಸ್ಟ್ ಒಂದು ಲೆಸನಲ್ಲಿ ಬರುತ್ತೆ, ನಾನು ಹೇಳ್ಕೊಡ್ತೀನಿ ಅದನ್ನು. ಈಗ ಅದಕ್ಕೆ ಇದು ಇಂಟ್ರೊಡಕ್ಷನ್ ಅಂದ್ಕೊಳ್ಳಿ. ಸೊ ಈಗ ನೋಡಿ, ಟ್ರಯಾಂಗಲಿಂಗ್ ಇದೆ ಅಲ್ಲ, ಟ್ರಯಾಂಗಲಿಂಗ್ ಇರೋದು ಏನಾಗುತ್ತೆ? ಈ ಥರ ಬರುತ್ತೆ. ಅಬ್ಸರ್ವ್ ಮಾಡಬೇಕು ನೀವು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬರೀ ಅಪ್ಸೈಡ್ ಡೌನ್ ಆಗಿದೆ ಅಂದ ತಕ್ಷಣ ಯಾವುದು ಬೇಕಾದರೂ ಹಾಕ್ಬೋದಾ ಅನ್ನೋ ಕರೆಕ್ಟಾಗಿ ಹಾಕಬೇಕು. ಓಕೆನಾ? ಸೊ ಇಲ್ಲಿ ನಮಗೆ ಎ ಮತ್ತು ಸಿ ಇಲ್ಲೇನು ತುಂಬ ಯೋಚನೆ ಮಾಡೋದಿಲ್ಲ, ಬಿಕಾಸ್ ಇದು ಆ ಚಾಪ್ಟರ್ ಅಲ್ವಲ್ಲ, ಅದಕ್ಕೋಸ್ಕರ ನಿಮಗೆ ಮಿರರ್ ಇಮೇಜಲ್ಲಿ ಅದನ್ನೇ ಕೊಟ್ಟಿರ್ತಾರೆ ಜಾಸ್ತಿ. ಇದು ಈಗ ನೋಡಿ, ಟ್ರಯಾಂಗಲ್ ಇಲ್ಲೊಂದು ಹಿಂಗೆ ಕೊಟ್ಟಿದ್ದಾರೆ, ಇದನ್ನು ಉಲ್ಟಾ ಕೊಟ್ಬಿಟ್ಟಿರ್ತಾರೆ. ನಾವು ಅದನ್ನು ಚೂಸ್ ಮಾಡಬೇಕು ಯಾವುದಂತ. ಸೊ ಇಲ್ಲಿ ಕಾಂಪಿಟೇಟರ್ಸ್ ಇಲ್ಲ ನಮಗೆ.
ಹೌದಾ? ಏನೇ ಆಪ್ಷನ್ನು, ಬಿಕಾಸ್ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇದೆಯಲ್ಲ, ಇಲ್ಲಿ ಡಿಸ್ಟೆನ್ಸ್ ನೋಡಿ ಕರೆಕ್ಟಾಗಿ ಇದು ಸೆಂಟ್ರಲ್ ಇತ್ತು, ಇದು ಸೆಂಟ್ರಲ್ ಇದೆ. ಇಲ್ಲಿ ಕರೆಕ್ಟಾಗಿ ಇವೆರಡು ಹಿಂಗಿದೆ, ಅಲ್ಲೂ ಹಾಗೆ ಇರಬೇಕು. ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ ಸಿ ಅಲ್ಲಿ. ನಮಗೆ ಆ ಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಬೇಕಾಗಿಲ್ಲ, ಬಿಕಾಸ್ ಚೇಂಜಸ್ ಏನೂ ಆಗಬೇಕಾಗಿಲ್ಲ. ಅಲ್ಲಿ ಹೇಗಿದೆಯೋ ಫಿಗರ್ ಅದು ಇನ್ವರ್ಟ್ ಆಗಬೇಕಷ್ಟೇ. ಸೊ ಹಾಗಾಗಿ ಆನ್ಸರ್ ಇಸ್ ಎ. got Baba? So next, let us move on to the next question. Question number 18. Okay, question number 18. What's the answer? ಗೊತ್ತಾಯ್ತಲ್ಲ? ಗೊತ್ತಾಗ್ತಿದೆಯಲ್ಲ ಎಲ್ಲರಿಗೂ ಕೂಡ? ಏನು ಆನ್ಸರು? ಶೇಡೆಡ್ ಪಾರ್ಟ್ ಇನ್ಕ್ರೀಸ್ಡ್ ಅಲ್ಲ? ಶೇಡೆಡ್ ಪಾರ್ಟ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಅದು ಯಾವ ಡೈರೆಕ್ಷನಲ್ಲಿ? ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಇಲ್ಲೂ ಕೂಡ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇನ್ಕ್ರೀಸ್ ಆದರೆ ಈ ಸೈಡ್ ಬರಬೇಕು. ಓಕೆ, ಆನ್ಸರ್ ಈಸ್ ಬಿ. ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಸೊ ಇಲ್ಲಿ ಕೂಡ ಹೇಗಾಗಿದೆ? ಕ್ವಶನ್ ನಂಬರ್ 19ಲಿ ಲ್ಯಾಟ್ರಲಿ ಇನ್ವರ್ಟ್ ಆಗಿದೆ, ಈ ಸೈಡ್ ತಿರ್ಕೊಂಡಿದೆ ಇದು, ಅಲ್ವಾ? ಸೊ ಇದು ಹಿಂಗಿರೋದು ಹಿಂಗೆ ಬಂದಿದೆ. ಏನೂ ಚೇಂಜಸ್ ಇಲ್ಲ ಶೇಪಲ್ಲಾಗಲಿ ಅಥವಾ ಇದರಲ್ಲಿ, ಜಸ್ಟ್ ಲ್ಯಾಟ್ರಲಿ ಇನ್ವರ್ಟ್ ಆಗಿದೆ ಅದಷ್ಟೇ. ಗೆಟ್ಸ್ ಓಕೆ. ಸೊ ಇದು ಕೂಡ ಲ್ಯಾಟ್ರಲಿ ಇನ್ವರ್ಟ್ ಆಗಬೇಕು. ಸ್ವಲ್ಪ ಫಿಗರ್ ನೋಡಿ ಟ್ರಿಕ್ಕಿ ಅನಿಸುತ್ತೆ ಅಲ್ಲ, ಒಂಚೂರು ಅಲ್ಲ? ಸೊ ಇದು ಈ ಆ್ಯರೋ ಇಲ್ಲಿ ಬರುತ್ತೆ, ಈ ಆ್ಯರೋ ಇಲ್ಲಿ ಬರುತ್ತೆ. ಆ ಥರ ತೊಗೊಂಡಾಗ ನಮಗೆ ಬಿ ಮತ್ತು ಸಿ ಎರಡು ಆಪ್ಷನ್ ಇದೆ ಇಲ್ಲಿ, ಹೌದಾ? ಬಟ್ ಬಿ ಮತ್ತು ಸಿ ಅಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕು ನೀವು, ಈ ಪಾರ್ಟ್ ಇಟ್ಸ್ ನಾಟ್ ಕರೆಕ್ಟ್. ಸಿ ಅಲ್ಲಿ ಕರೆಕ್ಟಾಗಿಲ್ಲ ಅದು. ಸೊ ಹಾಗಾಗಿ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 20. ಸೊ ಸೈಜಲ್ಲಿ ಕೂಡ ಇದರಲ್ಲಿ ಚೇಂಜಸ್ ಇದೆ, ಹೌದಾ? ಸೈಜಲ್ಲಿ ಚೇಂಜಸ್ ಇದೆ ಫಸ್ಟ್ ಆ್ಯಂಡ್ ಸೆಕೆಂಡಿಗೆ ನೋಡಿದಾಗ. ಆ್ಯಂಡ್ ಆ್ಯರೋ ಕೂಡ ದಿಸ್ ಈಸ್ ಆಲ್ಸೋ ಜಿಯೋಮೆಟ್ರಿಕಲ್ ಶೇಪಲ್ಲಿ ಚೇಂಜ್ ಇದೆ, ಜೊತೆಗೆ ಆ್ಯರೋ ಏನಾಗಿದೆ? ಲ್ಯಾಟ್ರಲಿ ಇನ್ವರ್ಟ್ ಆಗಿದೆ. ಸೊ ಹಾಗೆ ತಗೊಂಡ್ರೆ ಆಮೇಲೆ ಎನ್ಲಾರ್ಜ್ ಕೂಡ ಆಗಿದೆ, ಹೌದಾ? ಸೊ ಎನ್ಲಾರ್ಜ್ ಕೂಡ ಆಗಿದೆ. ಇಲ್ಲೇನಾಗಬೇಕು? ಚಿಕ್ಕದಾಗಬೇಕಾ ದೊಡ್ಡದಾಗಬೇಕಾ? ಆಲ್ರೆಡಿ ಚಿಕ್ಕದಿದೆ, ಇದು ದೊಡ್ಡದಾಗಬೇಕೀಗ. ಚಿಕ್ಕದಿದೆ, ದೊಡ್ಡದಾಗಬೇಕು. ಆಮೇಲೆ ಆ್ಯರೋ ಏನಾಗಬೇಕು? ಲ್ಯಾಟ್ರಲಿ ಅಲ್ವಾ? ಸೊ ಆ ಸೈಡ್ ಇನ್ವರ್ಷನ್ ತೊಗೋಬೇಕಾಗತ್ತೆ. ಸೊ ಹಾಗಾಗಿ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 21. ಸೊ ಇಲ್ಲೂ ಕೂಡ ಚೇಂಜಸ್ ನೋಡ್ಬೋದು ನೀವು. ಇಲ್ಲಿರೋ ಸರ್ಕಲ್ಲು ಈ ಫಿಗರ್ ಸುತ್ತ ಬಂದಿದೆ ಫಸ್ಟ್ ಆ್ಯಂಡ್ ಸೆಕೆಂಡಿಗೆ ಟರ್ನ್ ಆದಾಗ. ಆ್ಯಂಡ್ ಇದು ಕೂಡ ಲ್ಯಾಟ್ರಲಿ ಇನ್ವರ್ಟೆಡ್, ಈ ಸೈಡ್ ಇರೋದು ಹೀಗೆ ತಿರ್ಕೊಂಡಿದೆ. ಇದು ಕೂಡ ಹಾಗೆ ಆಗಬೇಕು. ಇಲ್ಲಿ ಸ್ಕ್ವೇರ್ ಇದೆ. ಸೊ ಅಬ್ಸಲ್ಯೂಟ್ಲಿ ಎಲ್ಲ ಆಪ್ಷನಲ್ಲೂ ಕೂಡ ನಿಮಗೆ ಆನ್ಸರ್ ಫಿಗರ್ಸಲ್ಲಿ ಸ್ಕ್ವೇರ್ ಇದೆ. ಸೊ ಇನ್ವರ್ಷನ್ ತೊಗೋಬೇಕು. ಇನ್ವರ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಲ್ಯಾಟ್ರಲಿ ಇನ್ವರ್ಟ್ ಆಗಬೇಕಾಗಿದೆ. ಸೊ ಈ ಕಡೆಗೆ ಆ್ಯರೋ ಬರುತ್ತೆ, ಹೌದಾ? ಆ ಕಡೆ ಇರೋ ಆ್ಯರೋ ಯಾವುದು? ನಮಗೆ ಎ ಮತ್ತು ಬಿ ಎರಡೇ ಇರೋದು ಆಪ್ಷನ್. ಅದರಲ್ಲಿ ಆನ್ಸರ್ ನೋಡಿ, ಈ ಫಿಗರ್ನ ಅಬ್ಸರ್ವ್ ಮಾಡಿ, ಯಾವ ಕಡೆ ಇರಬೇಕು? ಈ ಸೈಡ್ ತಾನೇ ಇರಬೇಕು. ಸೊ ಹಾಗಾಗಿ ಆನ್ಸರ್ ಯಾವುದು 21ಗೆ? ಎ. ದ ಸೆಂಟ್ರಲ್ ಎಲಿಮೆಂಟ್ ಗೆಟ್ಸ್ ಲ್ಯಾಟ್ರಲಿ ಇನ್ವರ್ಟೆಡ್. ದ ಫಿಗರ್ ಇನ್ ದ ಅಪ್ಪರ್ ರೈಟ್ ಕಾರ್ನರ್ enlarges and encloses the central element. This method. Okay, next question 22. yes, ಇದು ಕೂಡ ಮಿರರ್ ಇಮ್ಯಾಜಿನ್ ತಗೋಬಹುದು ನೀವು. ಮಿರರ್ನ ನೀವು ಕೆ ಪಕ್ಕ ಇಲ್ಲಿಟ್ಟರೆ ಹೀಗೆ ಕಾಣೋದು. ಇಲ್ಲೂ ಕೂಡ ಇಲ್ಲಿಡೋಣ, ಹೀಗೆ ಹೆಂಗೆ ಕಾಣುತ್ತೆ? ಫಸ್ಟ್ ನಮಗೆ ಯಾವುದು ಡಿಸ್ಪ್ಲೇ ಆಗುತ್ತೆ? ಎಕ್ಸ್ ಡಿಸ್ಪ್ಲೇ ಆಗುತ್ತಾ, ಹೌದಾ ಅಲ್ವೋ? ಆಮೇಲೆ 1 ಇದು ರೋಮನ್ ನಂಬರ್ ಕೂಡ. ಸೊ 9 ಇರೋದು 11 ಆಗಿಬಿಡುತ್ತೆ. 9 ಇರೋದು ಏನಾಗುತ್ತೆ? 11 ಆಗುತ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ದಿಸ್ ಡಾಟ್ ಅಲ್ಲೇ ಇರುತ್ತೆ. ಡಾಟ್ ಏನು ಚೇಂಜ್ ಆಗೋಲ್ಲ, ಅದೇ ಪ್ಲೇಸಲ್ಲಿ ಇರುತ್ತೆ. ಸೊ ದ್ಯಾಟ್ ಆನ್ಸರ್ ಈಸ್ ಎಸ್, ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 23. ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ತುಂಬ ಈಸಿ ಅನಿಸುತ್ತೆ ಮಕ್ಕಳ. ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚೆ ಪಾಸ್ ಮಾಡಿ ನೀವು ಆನ್ಸರ್ ಕೊಡಿ. ಫಸ್ಟು ಆನ್ಸರ್ ಕೊಟ್ಟು ಆಮೇಲೆ ಪ್ಲೇ ಮಾಡಿ, ಆಮೇಲೆ ಚೆಕ್ ಮಾಡಿ ನಾ ಹೇಳೋ ಆನ್ಸರ್ನ. ಇದು ಪದೇ ಪದೇ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಈ ಥರ ಮಾಡಿ ಯಾವುದು ಕರೆಕ್ಟ್ ಆನ್ಸರ್ ನೋಡೋಣ. ಸರಿಯಾಗಿ ನೀವು ಹೇಳಿದ್ದು ಸರಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ. ನಿಮ್ಮ ಅಬ್ಸರ್ವೇಷನ್ ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಇನ್ನೂ ಅಬ್ಸರ್ವ್ ಮಾಡಬೇಕಾ ಅಥವಾ ಅಬ್ಸರ್ವ್ ಮಾಡ್ತಿರೋದು ಸಾಕಾಗ್ತಿದೆಯಾ, ಎಲ್ಲ ಗೊತ್ತಾಗುತ್ತೆ ನಿಮಗೆ ಅವಾಗ. ಒಟ್ಟಲ್ಲಿ ಅಬ್ಸರ್ವೇಷನ್ ತುಂಬ ಮುಖ್ಯ ಅಷ್ಟೇ. ಓಕೆ, ಕ್ವಶನ್ ನಂಬರ್ 23. ಇನ್ವರ್ಟ್ ಆಗಿದೆ. ಇನ್ವರ್ಟ್ ಆಗೋದ್ರ ಜೊತೆಗೆ ಇನ್ನರ್ ಸೈಡ್ ದ ಸೇಮ್ ಎಲಿಮೆಂಟ್
ಇನ್ನರ್ ಸೈಡ್ ಒಂದು ಸ್ಮಾಲ್ ಒನ್ ಬಂದಿದೆ. ಸೊ ಇಲ್ಲೂ ಕೂಡ ಇಲ್ಲಿ ಇನ್ವರ್ಟ್ ಆಗುತ್ತೆ, ಹೆಂಗೆ ಮಾಡಿದ್ರು ಕೂಡ ನಿಮಗೆ ಸರ್ಕಲ್ ಹೀಗೆ ಕಾಣುತ್ತೆ, ಅದರಲ್ಲಿ ಏನೂ ವರೀಸ್ ಇಲ್ಲ. ಬಟ್ ಅದರೊಳಗಡೆ ಒಂದು ಸಣ್ಣದು ಬರಬೇಕಲ್ವಾ? ಎಸ್ನೋ. ಸೊ ಆ ಥರ ತೊಗೊಂಡಾಗ ನಮಗೆ ಆನ್ಸರ್ ಯಾವುದು? ಬಿ. ಪಟ್ಟಂತ ಆನ್ಸರ್ ಸಿಕ್ಬಿಟ್ಟಿದೆ ಇದು ನಮ್ಮ ಮಕ್ಕಳಿಗೆಲ್ಲ ಬೇಗ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆನೇ, ಹೌದಲ್ಲ? ದ ಫಿಗರ್ ಗೆಟ್ಸ್ ಇನ್ವರ್ಟೆಡ್ ಆ್ಯಂಡ್ ದ ನ್ಯೂ ಸಿಮಿಲರ್ ಫಿಗರ್ ಅಪಿಯರ್ಸ್ ಇನ್ಸೈಡ್ ಇಟ್, ಅಲ್ವಾ? ನೆಕ್ಸ್ಟ್ ಕ್ವಶನ್ ನಂಬರ್ 24 ಅಬ್ಸರ್ವ್ ಮಾಡಿ. ಒಂದು ಹೊಸದಾಗಿ ಇಲ್ಲಿ 2 ಸರ್ಕಲ್ ಇರುವಂಥದ್ದು ಇಲ್ಲಿ ಇಲ್ಲ, ಮಾಯ ಆಗಿದೆ. ಎಸ್ನೋ, ಡಿಸಪಿಯರ್ ಆಗಿದೆ. ಸೊ ಇಲ್ಲೂ ಕೂಡ ನಮಗೆ ಡಿಸಪಿಯರ್ ಆಗಬೇಕು. ಸೊ ಈಗ ಡಿಸಪಿಯರ್ ಆಗೋ ಒಂದು ವಿಚಾರದಲ್ಲಿ ಒಂದು ಡಿಸಪಿಯರ್ ಆಗಬೇಕಾ, 2 ಫಿಗರ್ ಡಿಸಪಿಯರ್ ಆಗಬೇಕಾ ಒಳಗಡೆ ಇರೋವಂಥದ್ದು? ಇಲ್ಲಿ 2 ಇದೆ ಎಲಿಮೆಂಟ್, 2 ಕೂಡ ಜಾಮೆಟ್ರಿಕಲ್ ಶೇಪ್ ಇಲ್ಲ ಅಲ್ಲಿ. ಸೊ ಹಾಗಾಗಿ ಇಲ್ಲಿ 2 ನಾವು ತೆಗಿಬೇಕಾಗತ್ತೆ, ನಾಟ್ ಓನ್ಲಿ ದ ಸರ್ಕಲ್. ಬರೀ ಸರ್ಕಲ್ ತೆಗೆದುಬಿಟ್ಟು ರೈಟ್ ಹಾಕ್ಬಿಡ್ಬೇಡಿ ಆಮೇಲೆ, ಅಲ್ವಾ? ಸೊ ಸರ್ಕಲ್ಗೆ ಆಮೇಲೆ ಬಿ ಆಪ್ಷನ್ ಶೇಡ್ ಮಾಡಿಬಿಟ್ರೆ ಹೋಯ್ತು. ಡೌಟ್ ಇರೋದನ್ನು ಎಕ್ಸಾಮಲ್ಲೂ ಅಷ್ಟೇ ಲಾಸ್ಟ್ವರೆಗೂ ಬಿಡಿ ಆ ಕ್ವಶನ್ನ, ಅದನ್ನು ಶೇಡ್ ಮಾಡೋಕ್ಕೆ ಹೋಗಲೇಬೇಡಿ. ಒಂದು ಸತಿ ಶೇಡ್ ಮಾಡಿದ್ರೆ ಯುವರ್ ಆನ್ಸರ್ ಇಸ್ ಫೈನಲೈಸ್ಡ್. ನೀವು ಮತ್ತೆ ಅದ್ರ ಮೇಲೆ ಕಾಟ್ ಮಾಡಿ ಇಂಟು ಮಾಡಿ ಏನೇ ಬರೆದ್ರೂ ನೋ, ಇಟ್ಸ್ ನಾಟ್ ಕನ್ಸಿಡರ್ಡ್. ಆ ಕ್ವಶನ್ನೇ ಅವರು ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ಹಾಗಾಗಿ ಅದೇನು ಮಾಡೋಕ್ಕೆ ಹೋಗ್ಬಿಟ್ಟು, ಡೌಟ್ ಇದೆ ಅಂದರೆ ಬಿಡಿ, ಲಾಸ್ಟಿಗೆ ಇನ್ನೊಂದು ಸತಿ ಮತ್ತೆ ರೀಚೆಕ್ ಮಾಡ್ತಿರಲ್ಲ ಆವಾಗ ಫಿಲ್ ಮಾಡಿ ಯಾವುದೇ ಡೌಟ್ ಇತ್ತು ಅದನ್ನು. ಸೊ ದಟ್ ಹಿಯರ್ ಆನ್ಸರ್ ಈಸ್ ಎ 24. ದ 2 ಇನ್ನರ್ ಎಲಿಮೆಂಟ್ಸ್ ಆರ್ ಲಾಸ್ಟ್. ಕ್ವಶನ್ ನಂಬರ್ 25. ಸೊ ವಾಟ್ಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 25? ಸಿಕ್ಕಿದೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಬೇಗ ಸಿಕ್ಬಿಡ್ತಾ? ಬಿ ಇಸ್ ದ ಆನ್ಸರ್. 3 ಸಿಮಿಲರ್ ಪಾರ್ಟ್ಸ್ ಅಪಿಯರ್ ಆ್ಯಂಡ್ ಆಲ್ 4 ಪಾರ್ಟ್ಸ್ ಜಾಯಿನ್ ಟು ಫಾರ್ಮ್ ಅ ಸಿಂಗಲ್ ಸ್ಕ್ವೇರ್, ಅಲ್ವಾ? ಒಂದು ಪೂರ್ಣವಾದ ಒಂದು ನಮಗೆ ಜಾಮೆಟ್ರಿಕಲ್ ಶೇಪ್ ಸಿಗುತ್ತೆ. ಅದಕ್ಕೆ 3 ಅಂದರೆ ಇಲ್ಲಿ 1/4 ಮಾತ್ರ ಇದೆ, ಇನ್ನು 3/4 ಆ್ಯಡ್ ಆಗಬೇಕಾಗತ್ತೆ. ಸೊ ದ್ಯಾಟ್ ಅದು ಆ್ಯಡ್ ಆದರೆ ನಮಗೆ ಬಿ ಆಪ್ಷನ್ ಸಿಗುತ್ತೆ. ನೆಕ್ಸ್ಟ್ 26 ಆನ್ಸರು. ನಾನು ಇದು ಹೇಳೋಷ್ಟೊತ್ತಿಗೆ ಆಲ್ರೆಡಿ ಕೆಲವರೆಲ್ಲ 26 ನೋಡಿರ್ತಾರೆ. ಏನು ಆನ್ಸರು? ಓಕೆ, ಸೊ ವಾಟ್ ಇಸ್ ದ ಆನ್ಸರ್? ಡಿ. ಯಾಕೆ ಡಿ? ಒಂದು ಸೆಟ್ ಆಫ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ದ ನಂಬರ್ ಆಫ್ ಈಚ್ ಟೈಪ್ ಆಫ್ ಎಲಿಮೆಂಟ್ ಇನ್ ದ ಫಿಗರ್ ಇನ್ಕ್ರೀಸಸ್ ಬೈ 1. ಒಂದು ಸೆಟ್ಟು ಇನ್ಕ್ರೀಸ್ ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಲಾಂಗ್ ಆ್ಯಂಡ್ ಶಾರ್ಟ್ ರೆಕ್ಟ್ಯಾಂಗಲ್ ಇದೆ ವಿತ್ 2 ಸೈಡೆಡ್ ಡಾಟ್, ಒಂದು ಲಾಂಗ್ ಇದಕ್ಕೆ. ಅದೇ ಒಂದು ಸೆಟ್ ಆಫು ಇಲ್ಲಿ ಇನ್ಕ್ರೀಸ್ ಆಗಿದೆ, ಒಂದು ಶಾರ್ಟು ಒಂದು ಲಾಂಗ್. ಸೊ ಇಲ್ಲೂ ಕೂಡ ನಮಗೇನಾಗಬೇಕು? ಈಕ್ವಲ್ ಇರೋದು ಒಂದು ಇನ್ಕ್ರೀಸ್ ಆಗಬೇಕು, ಹೌದಾ? ಜೊತೆಗೆ ಒಂದು ಟ್ರಯಾಂಗಲ್ ತ್ರಿಭುಜ ಬರಬೇಕು. ಹಾಗಾಗಿ ಆನ್ಸರ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 27 ಇದು ಏನಾಗಿದೆ? ಎರಡು ಕೂಡ ಇರುವಂತಹ ಓವಲ್ ಶೇಪ್ ಇರುವಂತಹ ಜಾಮೆಟ್ರಿಕಲ್ ಶೇಪ್ ಫಿಗರು ಹಾಫ್ ಆಫ್ ಹಾರಿಸಾಂಟಲ್ ಆ್ಯಂಡ್ ವರ್ಟಿಕಲಿ ಕಟ್ ಆಗಿದೆ, ಲೈನ್ಸ್ ಬಂದಿದೆ ಅಲ್ಲಿ ಮಿಡಲ್ಗೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಮೀನ್ಸ್ ನೆಕ್ಸ್ಟ್ ಸೆಟ್ ಆಫ್ ಇದರಲ್ಲಿ ಏನು ಅದೇ ಥರ ಆಗಬೇಕಲ್ವಾ? ಆ ಥರ ಆದಾಗ ನಮಗೆ ಯಾವುದು ಆನ್ಸರ್ ಸಿಗುತ್ತೆ? ಅಬ್ಸರ್ವ್ ಮಾಡಿ, ಯಾವುದು ಆನ್ಸರು? ಎಸ್, ಆನ್ಸರ್ ಈಸ್ ಸಿ. ಸೊ ಇಲ್ಲಿ ಡೌನ್ ಪಾರ್ಟ್ ಇದೆಯಲ್ಲ, ಡೌನ್ ಪಾರ್ಟ್ ನಮಗೆ ಅಪ್ಪರ್ ಪಾರ್ಟ್ ಹೀಗೆ. ಸೊ ಈ ರೀತಿ ಕಟ್ ಆಗಬೇಕಾಗಿರೋದ್ರಿಂದ ಆನ್ಸರ್ ಈಸ್ ಸಿ. ಇನ್ವರ್ಷನ್ ಏನೂ ಇಲ್ಲಿ ಆಗಿಲ್ಲ, ಇನ್ವರ್ಟ್ ಆಗಿಲ್ಲ. ಸೊ ಹಾಗಾಗಿ ಇನ್ವರ್ಟ್ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವಿಲ್ಲಿ ಓನ್ಲಿ ಹೊರಿಸಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ ಬಗ್ಗೆ ಅಷ್ಟೇ ನಾವು ತಲೆ ಕೆಡಿಸ್ಕೋಬೇಕಾಗಿದೆ. ಸೊ ಹಾಗಾಗಿ ಆನ್ಸರ್ ಈಸ್ ಸಿ. ನೆಕ್ಸ್ಟ್ 28 ಆನ್ಸರ್ ಸಿಕ್ಬಿಟ್ಟಿದೆ. ಇದರಲ್ಲೆಲ್ಲ ವೆರಿ ಫಾಸ್ಟ್, ಅದರಲ್ಲೂ ನಮ್ಮ ಗಂಡ್ಮಕ್ಳಂತೂ ತುಂಬ ಫಾಸ್ಟ್ ಇದರಲ್ಲಿ, ಬಾಯ್ಸ್ ಎಲ್ಲ. ಸೊ ಇಲ್ಲೇನು ನೋಡಿದ ತಕ್ಷಣ ಮ್ಯಾಮ್ ಇದು ಗೊತ್ತು ಮ್ಯಾಮ್ ನಮಗೆ ಸ್ಟೇರಿಂಗು ಕಾರ್ದು, ಇದ್ರದ್ದು ಯಾವುದ್ರದ್ದು ಗೊತ್ತು, ಸೈಕಲ್ದು. ಸೊ ಹಂಗಾರೆ ಸೈಕಲ್ ಎಲ್ಲಿದೆ? ಸಿಗ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 29. ಸೊ ಇದು ಕೂಡ ಏನಾಗಿದೆ? 29 180 ಡಿಗ್ರಿ ರೊಟೇಟ್ ಆಗಿದೆ ಅಷ್ಟೇ ಅಲ್ವಾ? 180 ಡಿಗ್ರಿ ರೊಟೇಷನ್ ತೊಗೊಂಡಿದೆ. ಆ ಥರ ತೊಗೊಂಡ್ರೆ ಈಗ ನೋಡಿ, ಅಬ್ಸರ್ವ್ ಮಾಡಿ, ಆ 180 ಡಿಗ್ರಿ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಆಪೋಸಿಟ್ ಸೈಡಿಗೆ ಟರ್ನ್ ಆಗಿದೆ ಅಂತಲೂ ನೀವು ಕನ್ಸಿಡರ್ ಮಾಡ್ಬೋದು. ಅಂದರೆ ಇದಿರೋದು ಹೀಗೆ ಬಂದಿದೆ ಅಲ್ವಾ? ಇದು ಹೀಗಾಗಿದೆ, ಮೀನ್ಸ್ ಈ ಲೈನು ಈ ಕಡೆಗೆ ಬಂದಿದೆ, ಅಪ್ಪರ್ ಸೈಡ್ ಆಗಿದೆ, ಡೌನ್ ಸೈಡ್ ಇರುವಂಥದ್ದು ಅಪ್ಪರ್ ಸೈಡ್ ಆಗಿದೆ. ಆ ರೀತಿ ತೊಗೊಂಡಾಗ ಇಲ್ಲಿ ಇದು ಸ್ವಲ್ಪ ಅಬ್ಸರ್ವೇಷನ್ ತುಂಬ ಚೆನ್ನಾಗಿದ್ರೆ ಮಾತ್ರ ಆನ್ಸರ್ ಸಿಗೋದು, ಇಲ್ಲಾಂದರೆ ಸಿಗೋದಿಲ್ಲ. ಓಕೆ, 180 ಡಿಗ್ರಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, 180 ಡಿಗ್ರಿಲೇ ಅದು ರೊಟೇಟ್ ಆಗಬೇಕು.
ನಿಮಗಿಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಬಿ. ಅಂದರೆ ಒಂದು ಫೋಟೋ, ನಿಮ್ಮ ಫೋಟೋ ತೊಗೊಳ್ಳಿ. ನಿಮ್ಮ ಫೋಟೋನ ನಿಮ್ಮ ಫೋಟೋಗಿಂತ ಯಾವುದಾದ್ರೂ ಒಂದು ಶೇಪ್, ನೀವು ಇದೇ ಶೇಪನ್ನು ಬರೀರಿ. ಓಕೆ, ಇದೇ ಥರ ಶೇಪ್ನ ಒಂದು ಪೇಜಲ್ಲಿ ಬರೆದ್ಬಿಟ್ಟು ಕರೆಕ್ಟಾಗಿ 180 ಡಿಗ್ರೀಸ್ ರೊಟೇಟ್ ಮಾಡಿ, ಯಾವುದಾದ್ರು ಒಂದು ಸೈಡು. ಓಕೆ, 180 ಡಿಗ್ರಿ ರೊಟೇಟ್ ಮಾಡಿದಾಗ ನಿಮಗೆ ಆ ಫಿಗರ್ ಹೇಗೆ ಕಾಣುತ್ತೆ ಆ ಥರ. ಓಕೆ, ಬೇಕಾದ್ರೆ ನೀವು ಕ್ವಶನ್ ಪೇಪರ್ನೇ ಉಲ್ಟಾ ಮಾಡಿಟ್ಕೊಳ್ಳಿ. ಕ್ವಶನ್ ಪೇಪರ್ ಉಲ್ಟಾ ಮಾಡಿಟ್ಕೊಂಡ್ರೆ ನಿಮಗೆ ಹೇಗೆ ಸಿಗುತ್ತೆ? ಉಲ್ಟಾ ಮಾಡಿದ್ರಾ, ಚೆಕ್ ಮಾಡಿದ್ರಾ, ಯಾವ್ದು ಸಿಕ್ತು? ಇದೆ ಅಲ್ವಾ, ಆಪ್ಷನ್ ಬಿ. ಕ್ವಶನ್ ಪೇಪರ್ನ ಉಲ್ಟಾ ಮಾಡಿ ಇಟ್ಕೊಳ್ಳಿ, 180 ಡಿಗ್ರಿಗೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 30. ಎಸ್, ಸಿಗ್ತಾ? ವಾಟ್ ಇಸ್ ದ ಆನ್ಸರ್? ಕ್ವಶನ್ ನಂಬರ್ 30ಗೆ ಎಸ್, ಕ್ವಶನ್ ನಂಬರ್ 30 ಸಿ ಇಸ್ ದ ಆನ್ಸರ್. ಸಿನೇನಾ? ಟೀಚರ್ ಹೇಳ್ಕೊಡೋದೆಲ್ಲ ಸರಿ ಇರೋದಿಲ್ಲ, ಸರಿ ಇರುತ್ತಾ? ನೀವು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ನಿಮ್ಮ ಸ್ಕಿಲ್ ಚೆನ್ನಾಗಿದೆಯಾ ಅನ್ನೋದು ಅಬ್ಸರ್ವ್ ಮಾಡಬೇಕು. ಅಂದರೆ ಟೀಚರ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಡೌಟ್ಸ್ಗಳನ್ನ ಕೇಳಬೇಕು. ಈಗ ಇಲ್ಲಿ ಕೇಳೋಕ್ಕಾಗಲ್ಲ, ಅಟ್ಲೀಸ್ಟ್ ಕ್ಲಾಸಲ್ಲಾದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾರು ತುಂಬ ಡೌಟ್ಸ್ಗಳನ್ನ ಕೇಳ್ತಾರೋ ಅವರೇ ಗುಡ್ ಸ್ಟೂಡೆಂಟ್. ಓಕೆ, ಕ್ವಶನ್ಸ್ ಕೇಳಬೇಕು. ಟೀಚರ್ ಪಾಠ ಮಾಡಿದಷ್ಟನ್ನು ಕೇಳ್ಕೊಂಡು ಸುಮ್ಮನೆ ಅವ್ರು ಹೋದ ತಕ್ಷಣ ಥ್ಯಾಂಕ್ ಯು ಟೀಚರ್, ಬಾಯ್ ಟೀಚರ್ ಅಂತ ಹೇಳಿ ಬರೋದಲ್ಲ. ಪಾಠ ಮಾಡುವಾಗ ಹೊಸ ಹೊಸ ಡೌಟ್ಗಳು ನಿಮ್ಮ ಬ್ರೈನಲ್ಲಿ ಬರ್ತಾ ಇರಬೇಕು. ಆವಾಗ ನಿಮ್ಮ ಬ್ರೈನ್ ಆ್ಯಕ್ಟಿವ್ ಆಗಿದೆ ಅಂತ. ಓಕೆ, ಕ್ವಶನ್ ನಂಬರ್ 30. ಓಕೆ, ಎಕ್ಸ್ಪ್ಲನೇಷನ್. ದ ಫಿಗರ್ ಗೆಟ್ಸ್ ಇನ್ವರ್ಟೆಡ್ ಆ್ಯಂಡ್ ದ ಸ್ಕ್ವೇರ್ ಅಟ್ ಇಟ್ಸ್ ಸೆಂಟರ್ ಗೆಟ್ಸ್ ಲಾಸ್ಟ್ ಅಲ್ವಾ? ಒಳಗಡೆ ಇರುವಂತಹ ಇನ್ವರ್ಟ್ ಆಗಿದೆ. ಫಸ್ಟ್ ಇದು ಇನ್ವರ್ಟ್ ಆಗಿದ್ದು ಒಳಗಡೆ ಇರುವಂತಹ ಜಾಮೆಟ್ರಿಕಲ್ ಶೇಪು ಮಾಯ ಆಗಿದೆ, ಸೊ ಕಾಣೆ ಆಗಿದೆ. ನೆಕ್ಸ್ಟ್ ಅದೇ ಥರ ಇಲ್ಲೂ ಕೂಡ ಇನ್ವರ್ಟ್ ಆಗಿ ಒಳಗಡೆ ಇರುವಂತಹ ಸ್ಕ್ವೇರು ಲಾಸ್ಟ್ ಆಗಬೇಕು, ಗೆಟ್ಸ್ ಲಾಸ್ಟ್. ಸೊ ದಟ್ ಆನ್ಸರ್ ಇಸ್ ಸಿ. So next is homework. Take the questions, take the screenshot or pause the video, answer there itself only. ವಿಡಿಯೋನ ಪಾಸ್ ಮಾಡಿ ಇಲ್ಲೇ ಆನ್ಸರ್ನ ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ರಫಲ್ಲಿ ತೊಗೊಳ್ಳಿ, ಬರ್ಕೊಳ್ಳಿ ಫಸ್ಟು ಯಾವುದಕ್ಕೆ ಏನೇನು ಆನ್ಸರ್ ಅಂತ. ಅದನ್ನು ಅಲ್ಲೇ ಕಮೆಂಟಲ್ಲಿ ವಾಟ್ಸಪ್ ಮಾಡಿದ್ರೆ ಆಯ್ತು, ಮೀನ್ಸ್ ಮೆಸೇಜ್ ಮಾಡಿದ್ರೆ ಆಯಿತು ಅಲ್ವಾ? 31, 32, 33, 34, 35, 36, 37, 38, 39 and 40. 10 question homework. Okay, let's move on to the 41. What's the answer for 41? Got the answer? Yes. ಇಲ್ಲಿ ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ನೀವು. ಓಕೆ, ಇದು ಆ್ಯಕ್ಚುಲಿ ರೊಟೇಟ್ ಆಗಿದೆ ಇದು. ಓಕೆ, ರೊಟೇಟ್ ಆಗಿದೆ, ಬಟ್ ನಾವು ಇದನ್ನು ಹೀಗೆ ಕನ್ಸಿಡರ್ ಮಾಡೋಣ, ಈ ಪಾರ್ಟ್ ಶೇಡ್ ಇರೋದು ಇಲ್ಲಾಗಿತ್ತು ಅಂತ ಹೇಳಿ. ಸೊ ನೆಕ್ಸ್ಟ್ ಇಲ್ಲಿರೋದು ಏನಾಗುತ್ತೆ, ಅದೇ ಥರ ಕ್ಲಾಕ್ ವೈಸ್ ಮೂವಲ್ಲಿ ನಮಗೆ ಇಲ್ಲಾಗಬೇಕಷ್ಟೆ. ಓಕೆ, ಸೊ ವಾಟ್ಸ್ ದ ಆನ್ಸರ್? ಆನ್ಸರ್ ಇಸ್ ಬಿ. ಇದು ಎಷ್ಟು ಡಿಗ್ರೀಸ್ ರೊಟೇಟ್ ಆಗಿದೆ ಗೊತ್ತಾ? ಡಿಗ್ರಿ ವೈಸ್ ತೊಗೊಂಡ್ರೆ 120 ಡಿಗ್ರಿ ರೊಟೇಟ್ ಆಗಿದೆ. 120 ಡಿಗ್ರಿ ರೊಟೇಟ್ ಆಗಿದೆ. ಸೊ ನೆಕ್ಸ್ಟ್ 42 ಶೇಡೆಡ್ ಅನ್ಶೇಡೆಡ್, ಶೇಡೆಡ್ ಅನ್ಶೇಡೆಡ್. ಒಂದು ಪಾರ್ಟ್ ಎಕ್ಸ್ಟ್ರಾ ಅನ್ಶೇಡೆಡ್ ಲೀಫ್ ಬಂದಿದೆ, ಆ ಲೀಫ್ ಅನ್ಶೇಡೆಡ್ ಆಗಿದೆ. ಆ್ಯಂಡ್ ಇದು ಯಾವ ಸೈಡ್ ಬಂದಿದೆ? ಆ್ಯಂಟಿ ಕ್ಲಾಕ್ ವೈಸ್ ಆಗಿದೆ. ಸೊ ಇಲ್ಲೂ ಕೂಡ ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಮಗೆ ಇಲ್ಲೊಂದು ಶೇಡೆಡ್ ಪಾರ್ಟ್ ಬರಬೇಕು, ಶೇಡ್ ಆಗಿರೋ ಪಾರ್ಟ್ ಬರಬೇಕು. ಬಿಕಾಸ್ ಇಲ್ಲಿ ಅನ್ಶೇಡ್ ಇದೆ, ಸೊ ಹಾಗಾಗಿ ಇಲ್ಲಿ ಶೇಡ್ ಆಗಿರೋ ಪಾರ್ಟ್ ಬರಬೇಕು. ಆನ್ಸರ್ ಈಸ್ ಡಿ. ನೆಕ್ಸ್ಟ್ ಕ್ವಶನ್ ಗೊತ್ತಾಯ್ತಲ್ಲ ಇದ್ರದ್ದು? ಇಲ್ಲಿ ಒಂದು ಲೀಫು ಶೇಡೆಡ್ ಅನ್ಶೇಡೆಡ್. 43. ಇಲ್ಲಿ ನೀವು ಪ್ರತಿಯೊಂದು ಪಾರ್ಟ್ನ ಅಬ್ಸರ್ವ್ ಮಾಡಬೇಕು. ಪ್ಲಸ್ಸು, ಸರ್ಕಲ್ಲು ಆ್ಯಂಡ್ ದಿಸ್ ಜಿಗ್ಜ್ಯಾಗ್ ಲೈನ್ಸ್ ಏನಾಗಿದೆ, ಜಿಗ್ಜ್ಯಾಗ್ ಲೈನ್ಸು ವರ್ಟಿಕಲಿ ಇನ್ವರ್ಟ್ ಆಗಿದೆ. ಇದು ಈ ಕಡೆಗೆ ಬಂದಿದೆ, ಇದು ಈ ಕಡೆಗೆ ಬಂದಿದೆ. ಮೀನ್ಸ್ ರೊಟೇಷನ್ ಹೇಗಿದೆ ಅದರದ್ದು ಅಲ್ವಾ? ವೈಸ್ ವರ್ಷ, ಎಲ್ಲ ವೈಸ್ ವರ್ಷ, ಉಲ್ಟಾ ಪಲ್ಟಾ, ಮೇಲ್ಗಡೆದು ಕೆಳಗಡೆ, ಕೆಳಗಡೆದು ಮೇಲ್ಗಡೆ, ಆ ಕಡೆದು ಈ ಕಡೆ, ಈ ಕಡೆದು ಆ ಕಡೆ ಅಂತ ಹೇಳ್ಬೋದು. ಇನ್ವರ್ಟ್ ಆಗಿದೆ ಎಲ್ಲ ಕೂಡ ಸಿಂಬಲ್ಸು. ಹಾಗೆ ಆನ್ಸರ್ ಇದರಲ್ಲೂ ಕೂಡ ಇನ್ವರ್ಟ್ ಆಗಬೇಕು.
ಓಕೆ, ಪ್ಲಸ್ ಈ ಕಡೆಗೆ ಬರಬೇಕು, ಸಿಂಬಲ್ಲು ಅಡಿಷನ್ ಸಿಂಬಲ್ಲು ಸರ್ಕಲ್ ಈ ಕಡೆಗೆ ಬರುತ್ತೆ. ಆ ಥರ ತೊಗೊಂಡಾಗ ನಮಗೆ ಆನ್ಸರು ಎ ಮತ್ತು ಬಿ ಅಲ್ಲಿ ಕಾಂಪಿಟೇಷನ್ ಸಿಗುತ್ತೆ. ಆ ಕಾಂಪಿಟೇಷನಲ್ಲಿ ತುಂಬ ಏನು ಕಷ್ಟ ಇಲ್ಲ ಹುಡ್ಕೋದು. ಯಾಕಪ್ಪ, ಬಿಕಾಸ್ ಇದು ಇನ್ವರ್ಟ್ ಆಗಬೇಕಲ್ವಾ, ಜಿಗ್ಜ್ಯಾಗ್ ಲೈನು. ಈ ಥರ ಇನ್ವರ್ಟ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಲ್ವಾ, ಒಂದು ಮಾತ್ರ ಆಪೋಸಿಟ್ ಸೈಡಲ್ಲಿ. ಇನ್ನು ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 44. ರೊಟೇಷನ್ನ ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲಿ ಅಲ್ವಾ. ಇದನ್ನು ನೀವು ಬೇಕಾದ್ರೆ ಮೊಬೈಲ್ನ ಉಲ್ಟಾ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಕ್ವಶನ್ ಪೇಪರ್ ಇದ್ದರೆ ಕ್ವಶನ್ ಪೇಪರ್ನ ನೀವು ಉಲ್ಟಾ ಮಾಡಿ ನೋಡ್ಬೋದು. 180 ಡಿಗ್ರಿ ಅಲ್ವಾ ರೊಟೇಷನ್ ಆಗಿದೆ. ಸೊ ಇಲ್ಲೂ 180 ಡಿಗ್ರಿ ನಾವು ರೊಟೇಷನ್ ತೊಗೊಂಡಾಗ ಆನ್ಸರ್ ಏನಾಗುತ್ತೆ? ಎಸ್, ವಾಟ್ ಇಸ್ ಆನ್ಸರ್? ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 45. ಆ್ಯರೋ ಅಬ್ಸರ್ವ್ ಮಾಡ್ಬೋದು ನೀವು ಅಲ್ವಾ. ಆ್ಯರೋ ಕೂಡ ಏನಾಗಿದೆ? ಲ್ಯಾಟ್ರಲಿ ಇನ್ವರ್ಟ್ ಆಗಿದೆ. ಸೊ ಇಲ್ಲಿ ನಮಗೆ ಏನಾಗಬೇಕು ಹಾಗಾದರೆ, ಆ್ಯಂಡ್ ಇಲ್ಲಿ ಕೂಡ ನೋಡು ಅಬ್ಸರ್ವ್ ಮಾಡ್ಬೋದು, ಇದು ಈ ಕಡೆ ಸೈಡ್ ಬಂದಿದೆ ಇಲ್ಲಿ. ಸೊ ಇಲ್ಲೂ ಕೂಡ ಇದೆ, ಏನಾಗಬೇಕು? ಆಪೋಸಿಟ್ ಸೈಡ್ಗೆ ಬರಬೇಕು. ಆ್ಯಂಡ್ ಆ್ಯರೋ ಏನಾಗುತ್ತೆ? ಎಸ್, ವಾಟ್ ಇಸ್ ದ ಆನ್ಸರ್? 45 ಸಿ. 45 and 44 both are C. Okay, so next question. Question number 46. What is the answer? ಅಬ್ಸರ್ವ್ ಮಾಡೋಣ ಫಸ್ಟ್ ಫಿಗರ್ಗೆ ಏನೇನಾಗಿದೆ ಅಂತ. ಈ ಫಿಗರ್ ಹೇಗಾಗಿದೆ? ಈ ಸೈಡ್ ತಿರ್ಕೊಂಡಿದೆ, ಇದಿರೋದು ಹಿಂಗೆ ಬಂದಿದೆ. ಅಂದರೆ ಎಷ್ಟು ಡಿಗ್ರಿ ರೊಟೇಷನ್ ಆಯಿತು ಅಬ್ಸರ್ವ್ ಮಾಡಬೇಕಲ್ವಾ. ಸೊ 90 ಡಿಗ್ರಿ ಕ್ಲಾಕ್ ವೈಸಾ ಆ್ಯಂಟಿ ಕ್ಲಾಕ್ ವೈಸಾ? ಕ್ಲಾಕ್ ವೈಸ್. ಓಕೆ, ಸೊ ಈಗ ಆನ್ಸರ್ ಏನಾಗುತ್ತೆ ನೆಕ್ಸ್ಟು? ಇದಿರೋದು ಅಡ್ಡ ಬರಬೇಕು, ಹೌದಾ? ಅಡ್ಡ ನಾಟ್ ಉದ್ದನೇ ಇರಬಲ್ದ, ಈ ಕ್ಯಾನ್ಸಲ್ ಆಗುತ್ತೆ. ಬಿ ಸಿ ಡಿ ಆ್ಯಂಡ್ ಕ್ಲಾಕ್ ವೈಸ್ ಡೈರೆಕ್ಷನ್ ಇರೋದ್ರಿಂದ ನಮಗೆ ಹೀಗೆ ಬರುತ್ತೆ. ಸೊ ಆವಾಗ ನಮಗೆ ಕಾಂಪಿಟೇಟರ್ಸ್ ಯಾರು? ಸಿ ಮತ್ತು ಡಿ. ಬಿ ಕೂಡ ಕ್ಯಾನ್ಸಲ್ ಆಯಿತು. ಸಿ ಮತ್ತು ಡಿಯಲ್ಲಿ ನಾವು ಟ್ರಯಾಂಗಲ್ನ ಅಬ್ಸರ್ವ್ ಮಾಡಬೇಕು. ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿದ್ರೆ ನಮಗೆ ಆನ್ಸರ್ ಯಾವ್ದು ಸಿಗುತ್ತೆ? ಇನ್ವರ್ಷನಲ್ಲಿ ಡಿನೇ ಸಿಗೋದು, ಹೌದಾ? ಅಡ್ಡ ಇರೋದು ಉದ್ದ ಆಯಿತು. ಸೊ ಉದ್ದ ಇರೋದು ಅಡ್ಡ ತಾನೇ ಆಗಬೇಕು, ಹಾಗಾಗಿ ಡಿ ಇಸ್ ದ ಆನ್ಸರ್. ಸೊ ನೋಡಿ, ಒಂದೊಂದೇ ಆನ್ಸರ್ನ ತೆಗ್ದು ಹಾಕೋದು, ಇದಲ್ಲ ಅಂತ ತೆಗ್ದು ಹಾಕೋದು ಹೇಗೆ, ಆ್ಯಂಡ್ ಇರೋ ಆನ್ಸರಲ್ಲಿ ಕಾಂಪಿಟೇಟರ್ಸ್ ಏನಾದ್ರು ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ಇಷ್ಟು ಕೂಡ ತುಂಬ ಮುಖ್ಯ ಆಗುತ್ತೆ ಮೆಂಟಲ್ ಎಬಿಲಿಟಿಯಲ್ಲಿ. ನೆಕ್ಸ್ಟ್ 47. ವಾಟ್ ಇಸ್ ದ ಆನ್ಸರ್? 47. ಎಸ್, ಆನ್ಸರ್ ಬೇಗ ಸಿಕ್ಕಿದೆ ನಮ್ಮ ಮಕ್ಕಳಿಗೆ ಇದಕ್ಕೆ. 47. ವಾಟ್ ಇಸ್ ದ ಆನ್ಸರ್? ಬಿ ಇಸ್ ದ ಆನ್ಸರ್. ಸೊ ಇಲ್ಲಿ ಲೈನ್ ಕೂಡ ಇನ್ಕ್ರೀಸ್ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೋದು ನೀವು, ಹೌದಾ? ಲೈನ್ ಕೂಡ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ಕೂಡ ಲೈನ್ ಇನ್ಕ್ರೀಸ್ ಆಗಬೇಕು, ಜೊತೆಗೆ ಇನ್ವರ್ಟ್ ಆಗಬೇಕು, ಈ ಸೈಡ್ ಬರಬೇಕು ಶೇಡೆಡ್ ಪಾರ್ಟು, ಹಾಗಾಗಿ ಆನ್ಸರು ಬಿ. ನೆಕ್ಸ್ಟು 48. ವಾಟ್ಸ್ ದ ಆನ್ಸರ್ ಫಾರ್ 48? ಎಷ್ಟು ಡಿಗ್ರಿ ಟರ್ನ್ ಆಗಿದೆ? 90 ಡಿಗ್ರಿನಾ? ಗೊತ್ತಾಗಿದೆ ಈಗ 90 ಡಿಗ್ರಿ ಅಂದರೆ ಎಷ್ಟು ಅಂತ ಹೇಳಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ. ಆ್ಯಂಡ್ ಕ್ಲಾಕ್ ವೈಸಾ ಆ್ಯಂಟಿ ಕ್ಲಾಕ್ ವೈಸಾ? ಕ್ಲಾಕ್ ವೈಸಾ. ಸೊ ಇಲ್ಲೂ ಫಸ್ಟ್ ಮೆಥಡ್ ಗೊತ್ತಾಯ್ತಲ್ಲ, ಫಸ್ಟು ಸೆಕೆಂಡಿಗೆ. ಸೊ ತರ್ಡ್ ಫೋರ್ತಿಗೂ ಅದೇ ರೀತಿ ಆದರೆ ಏನಾಗುತ್ತೆ ಆನ್ಸರು? ಸೊ ಈ ಥರ ಇರೋದು ಈಗ ಬರಬೇಕಾಗತ್ತೆ. ಅಲ್ಲಿರೋದು ಯಾವುದು ಆಪ್ಷನು? ಬಿ ಮತ್ತು ಡಿ ಎರಡೇ ಇರೋದು ನಮಗೆ ಆಪ್ಷನ್ 48ಗೆ. ಸೊ ಅದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಬ್ಸರ್ವ್ ಮಾಡಬೇಕು. ಇದು ಹಿಂಗೆ ಉಲ್ಟಾ ಆದಾಗ ಏನಾಯಿತು ಅಂತ ಆಪ್ಷನ್ ಡಿ ಆಗುತ್ತೆ. ಯಾಕೆ ಡಿ? ಇಲ್ಲಿ ಇದನ್ನು ಅಬ್ಸರ್ವ್ ಮಾಡಬೇಕು. ನೋಡಿ, ಇದು ಅಬ್ಸರ್ವ್ ಮಾಡ್ತೀವಿ ಅನ್ನೋದೇ ನಮಗೆ ಸ್ವಲ್ಪ ಡೌಟ್ ಆಗುತ್ತೆ, ನಮ್ಗೆ ಅಷ್ಟು ಅಬ್ಸರ್ವ್ ಮಾಡಿರಲ್ಲ ನೀವು. ಈ ಟ್ರಯಾಂಗಲ್ ಕೂಡ ಇನ್ವರ್ಟ್ ಆಗಿದೆ, ಆಯಿತಾ? ರೊಟೇಷನ್ ಜೊತೆಗೆ ಕ್ಲಾಕ್ ವೈಸ್ ಅನ್ನೋ ಒಂದು ಮೆಥಡ್ ಜೊತೆಗೆ ಇನ್ವರ್ಷನ್ ಕೂಡ ವರ್ಕ್ ಆಗ್ತಾ ಇದೆ, ಇಲ್ಲಿ ಇನ್ವರ್ಟ್ ಆಗಿದೆ ಇದು. ಸೊ ಇಲ್ಲೂ ಕೂಡ ಇನ್ವರ್ಟ್ ಆಗಬೇಕು ನಮಗೆ. ಆ್ಯಕ್ಚುಲಿ ಇದು ರೊಟೇಟ್ ಆದರೆ ನಮಗೆ ಆನ್ಸರು ಬಿ. ರೊಟೇಟ್ ಆಗಿ ಆ ಟ್ರಯಾಂಗಲ್ ಶೇಪ್ ನಮಗೆ ಇನ್ವರ್ಟ್ ಆದರೆ ಆನ್ಸರು ಡಿ. ಓಕೆ, ಎಲ್ಲರೂ ಅವ್ರವ್ರದ್ದೇ ಒಂದು ರೀತಿಯಲ್ಲಿ ಯೋಚನೆ ಮಾಡಿರ್ತಾರೆ, ಅವ್ರವ್ರ ಆನ್ಸರೇ ಸರಿ. ಎಕ್ಸಾಮ್ ಮುಗಿದ ತಕ್ಷಣ ನಾನು ಎಲ್ಲ ಆನ್ಸರ್ಗೂ ಸರಿ ಮಾಡಿದ್ದೀನಿ ಅಂತ ಹೇಳಿ ಬಂದು ಹೊರಗಡೆ ಹೇಳ್ತಾರೆ ಅಂತ ಹೇಳ್ತೀನಲ್ಲ, ಇದೇ ಒಂದು ಕಾರಣಕ್ಕೆ. ಬಿಕಾಸ್ ಇಲ್ಲಿ ನಾವು ಅಬ್ಸರ್ವ್ ಮಾಡಿರೋದಿಲ್ಲ. ಅಬ್ಸರ್ವ್ ಮಾಡ್ದಲೇ ಯಾವ್ದು ನಾವು ಎಷ್ಟು ಅಬ್ಸರ್ವ್ ಮಾಡಿರ್ತೀವೋ ಅದ್ರ ಪ್ರಕಾರ ನಾವು ಆನ್ಸರ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆನ್ಸರ್ನ ಸೆಲೆಕ್ಟ್ ಮಾಡಿದಾಗ ಓಕೆ ಕರೆಕ್ಟ್ ಇದೆ ಬಿ ಅಂತ ಅನಿಸಿರುತ್ತೆ ನಿಮಗೆ.
ನೋಡಿ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಡಿ ಆನ್ಸರ್ ಅಂತ ಹೇಳಿ. ಸೊ ಡಿ ಈಸ್ ದ ಆನ್ಸರ್ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಎಕ್ಸಾಮ್ ಮುಗಿಯೋವರೆಗೂ ಗೊತ್ತಾಗಿರೋದೇ ಇಲ್ಲ, ಬಿಕಾಸ್ ಅಬ್ಸರ್ವೇಷನ್ ಮಾಡಿರಲ್ಲ. ಹಾಗಾಗಿ ಹೊರಗಡೆ ಬಂದ ಮೇಲೂ ಗೊತ್ತಾಗಿರೋದಿಲ್ಲ. ಕೀ ಆನ್ಸರ್ಸ್ ಬಿಟ್ಟ ಮೇಲೆ ಯಾಕೆ ನಾನು ಹಾಕಿರೋದು ಯಾಕೆ ಆನ್ಸರ್ ಸರಿ ಇಲ್ಲ, ಯಾಕೆ ಇದಾಯಿತು ಅಂತ ಯೋಚನೆ ಮಾಡಿದಾಗ ಕೂತ್ಕೊಂಡು ಗೊತ್ತಾಗುತ್ತೆ. ಸೊ ಹಾಗಾಗಿ ಕ್ವಶನ್ ಈಗ ನೀವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲೇ ನಾನು ಯಾಕೆ ಇದನ್ನು ಹಾಕ್ತಾಯಿದ್ದೀನಿ, ಯಾಕೆ ಇದು ಆಗೋದಿಲ್ಲ, ಯಾಕಿದು ರಾಂಗ್ ಅಂತ ನಾವು ತೊಗೋಬೇಕು, ಮೆಥಡ್ಸ್ ಎಲ್ಲ ಕರೆಕ್ಟಾಗಿ ನಾನು ಅಬ್ಸರ್ವ್ ಮಾಡಿದ್ದೀನ, ಇಷ್ಟೂ ಎಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು. ಅಷ್ಟು ಆ್ಯಕ್ಟಿವ್ ಆಗಬೇಕು ನಿಮ್ಮ ಬ್ರೈನು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ 49. ವಾಟ್ ಇಸ್ ದ ಆನ್ಸರ್ ಫಾರ್ 49? ಏನಿದೆ, ಏನಿರಬಹುದು? ಎಸ್, ನೀವು ಇಲ್ಲಿರೋ ಲೈನ್ಸ್ನ ಅಬ್ಸರ್ವ್ ಮಾಡಿದ್ರೆ ಲೈನ್ಸ್ ಎಲ್ಲ ಏನಾಗಿದೆ, ವೇವ್ಸ್ ಅಂತ ಹೇಳ್ಬೋದು. ಅದನ್ನು ನೀರಿನ ಅಲೆಗಳು ಅಲ್ವಾ, ತರಂಗಗಳು ಅಂತ ಹೇಳಿ. ವೇವ್ಸ್ ಇದೇ ರೀತಿ ಬರೋದು. ಇನ್ವರ್ಟ್ ಆಗಿದೆ ಇದು, ಹೌದಾ? ಸ್ಕ್ವೇರ್ ಏನು ಚೇಂಜಸ್ ಇಲ್ಲ, ಸ್ಕ್ವೇರ್ ಹಾಗೇ ಇದೆ. ಬಟ್ ಆ ವೇವ್ಸ್ ಏನಾಗಿದೆ, ಇನ್ವರ್ಟ್ ಆಗಿದೆ. ಸೊ ಇಲ್ಲೂ ಕೂಡ ಇಲ್ಲಿ ಕೊಟ್ಟಿರೋದು ನೀವು ಅಬ್ಸರ್ವ್ ಮಾಡ್ಬೋದು, ಈ ಥರ ಇದೆ, ಹೌದಾ? ಥರ್ಡ್ ಫಿಗರಲ್ಲಿ. ಸೊ ಇದು ಉಲ್ಟಾ, ಅದೇನಿದೆ ಅದ್ರ ಆಪೋಸಿಟ್ ಸೈಡಲ್ಲಿ ಬರಬೇಕಾಗತ್ತೆ. ಹಂಗೆ ತೊಗೊಂಡಾಗ ಆನ್ಸರ್ ಯಾವುದು ನಮಗೆ? ಎಸ್, ಇಲ್ಲಿ ನಾವೇನು ತುಂಬ ಯೋಚನೆ ಮಾಡಬೇಕಾಗಿಲ್ಲ. ಬಿಕಾಸ್ ಇಲ್ಲಿ ಇನ್ವರ್ಟ್ ಆಗಬೇಕಾದ್ರೆ ಅದು ಏನು ಪ್ಲೇಸ್ಗಳನ್ನ ಚೇಂಜ್ ಮಾಡ್ಕೊಂಡಿಲ್ಲ. ಜಸ್ಟ್ ಏನಾಗಿದೆ, ಆ ಕಡೆದು ಈ ಕಡೆಗೆ ಬಂದಿದೆ. ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಎಲ್ಲಿಂದ ಎಂಡ್ ಆಗಿದೆ, ಆ ಪ್ಲೇಸ್ನ ಏನೋ ಅದು ಚೇಂಜ್ ಮಾಡ್ಕೊಂಡಿಲ್ಲ. ಜಸ್ಟ್ ಇನ್ವರ್ಟ್ ಆಗಿರೋದು ಮಾತ್ರ. ಆಮೇಲೆ ಡೈರೆಕ್ಷನ್ ಕೂಡ ಚೇಂಜ್ ಮಾಡಿಲ್ಲ. ಸೊ ನಮಗೆ ಡೈರೆಕ್ಷನ್ ಚೇಂಜ್ ಆಗೋದು ಬೇಡ. ಓಕೆ, ಅದೇ ಸೈಡಲ್ಲಿ ಇರಬೇಕು. ಸೊ ಆ ಸೈಡಲ್ಲಿ ಸೀನು ಕೂಡ ಇಲ್ಲ. ಹಾಗಾಗಿ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 50. ಸೊ 50ಯಲ್ಲಿ ಏನಾಗಿದೆ? ಫಸ್ಟ್ ಟ್ರಯಾಂಗಲ್ ಇದೆ, 3 ಸೈಡೆಡ್, ಆ್ಯಂಡ್ ಪೆಂಟಗಾನ್ ಬಂದಿದೆ, 5 ಸೈಡ್ ಆಗಿದೆ. ಸೊ ಈಗ ಇಲ್ಲಿ 4 ಸೈಡೆಡ್ ಇದೆ. ಇಲ್ಲಿ ಗ್ಯಾಪ್ ಬಿಟ್ವೀನ್ ದಿಸ್ ಇಸ್ 2 ಅಲ್ವಾ, 2 ಗ್ಯಾಪ್ ಇದೆ. ಸೊ ಇಲ್ಲೂ 2 ಗ್ಯಾಪ್ಸ್ ಅಂತ ತೊಗೊಂಡ್ರೆ ಇಲ್ಲಿ ನೆಕ್ಸ್ಟು 6 ಸೈಡೆಡ್ ಇರೋದೇ ನಮಗೆ ಬರಬೇಕು. ಸೊ 6 ಸೈಡರ್ ಇರೋದು ಎಲ್ಲೆಲ್ಲಿದೆ ನಮಗೆ ಆನ್ಸರು? ಬಿ ಇದೆ, ಡಿ ಇದೆ. ನಾವಿದರಲ್ಲಿ ಯಾವುದೊಂದು ಸೆಲೆಕ್ಟ್ ಮಾಡ್ಕೋಬೇಕು ಅಲ್ವಾ? ಅದನ್ನು ಅಬ್ಸರ್ವ್ ಮಾಡಿದಾಗ ನೀವು ಇಲ್ಲಿ ನೋಡಿ, ಒಳಗಡೆ 1 2 3 4 ಲೈನ್ಸ್ ಇದೆ. ಸೊ ಇಲ್ಲಿ 6 ಇರೋದ್ರಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, 1 2 3 4 5. ಅಂದರೆ ಒಂದು ಕಡಿಮೆ. ಈಗ 5 ಸೈಡ್ಸ್ ಇದೆ, 4 ಲೈನ್ಸ್ ಇದೆ. ಇಲ್ಲಿ 6 ಸೈಡ್ಸ್ ಇರೋದ್ರಿಂದ ನಮಗೆ 5 ಲೈನ್ಸ್ ಒಳಗಡೆ ಇರೋದು ಬೇಕಾಗುತ್ತೆ. ಸೊ ಹಾಗಾಗಿ ಆನ್ಸರ್ ಯಾವುದು? ಡಿ. ವಾಟ್ ಇಸ್ ದ ಆನ್ಸರ್? ಡಿ. ಸೊ ನಾವು ಲೆಟ್ ಅಸ್ ಎಂಡ್ ಅಪ್ ದಿಸ್ ಕ್ಲಾಸ್ ಟುಡೇ. ಇವತ್ತಿಗೆ 50ಗೆ ಎಂಡ್ ಮಾಡೋಣ. ನಾಳೆ ಇನ್ನು 50 ಕ್ವಶನ್ಸ್, ಅಷ್ಟು 50 ಕ್ವಶನ್ಸ್ ಮುಗಿಸಿದ್ರೆ ನಿಮಗೆ ಈ ಲೆಸನ್ ಕಂಪ್ಲೀಟ್ ಆಗುತ್ತೆ. ನಾಲೆಜಿ ಈಗೆಲ್ಲ ಸುಮಾರು ಒಂದಷ್ಟು ಐಡಿಯಾ ಸಿಕ್ಕಿರಬೇಕು ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ. ಸೊ ನವೋದಯ ಬುಕ್ ಇದೆ ಅಲ್ಲ, ಸೊ ಸ್ಟಾರ್ಟ್ ಮಾಡ್ತೀರಲ್ಲ, ನೆಕ್ಸ್ಟ್ ನಿಮ್ಮ ಬುಕ್ನ ಓಪನ್ ಮಾಡಿ ಅದರಲ್ಲಿರೋದನ್ನು ಸಾಲ್ವ್ ಮಾಡೋದಕ್ಕೆ, ಸಾರ್ಟ್ಔಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆನ್ಸರ್ ಸಿಗುತ್ತೆ ಈ ಲೆಸನ್ ಮುಗಿಯೋಷ್ಟೊತ್ತಿಗೆ. ನಿಮ್ಮ ಬುಕ್ಕಲ್ಲಿರುವಂತಹ ಕ್ವಶನ್ಸು ಏನಿದೆ ನಾಲೆಜಿಯಲ್ಲಿ ಅಷ್ಟು ಕಂಪ್ಲೀಟ್ ಆಗಿರಬೇಕು. ಓಕೆನಾ? ಕಂಪ್ಲೀಟ್ ಮಾಡಿ. ಥ್ಯಾಂಕ್ ಯು.